ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಧ್ರುವ ಮುಂಡೋಡಿ. ನೀವು ನೋಡ್ತಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಮುಂಡೋಡಿ ವ್ಲಾಗ್ಸ್. ಡೇ 4 ಆಫ್ ಅವರ್ ವಿಯೆಟ್ನಾಮ್ ಟ್ರಿಪ್. ಸೊ ನಿನ್ನೆ ದಿನ ನಾವು ಹೆನಾಯ್ ಇಂದ ಸಾಪಾಗೆ ಹೋಗುವಂಥ ಫ್ಯಾನ್ಸಿ ಪ್ಯಾನ್ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಜರ್ನಿ ಮಾಡಿದ್ವಿ. ನೈಟ್ ಜರ್ನಿ ಆಗಿತ್ತು. ಈಗ ನಾವು ಅರೌಂಡ್ 6:25 ರೀಚ್ ಆದ್ವಿ. ಸೊ ಈ ಲೊಕೇಶನ್ ಬಂದು ನಾರ್ತ್ ಆಫ್ ವಿಯೆಟ್ನಾಮ್, ಅಂದರೆ ಚೈನಾ ಬಾರ್ಡರ್ ಬಹಳ ಸಮೀಪ ಇದೆ. ಎಷ್ಟು ಕಿಲೋಮೀಟರ್ ಹತ್ರದಲ್ಲಿ ಇದ್ದೇವೆ ಅಂತ ಹೇಳಿದರೆ ನಿಮಗೆ ಶಾಕ್ ಆಗ್ಬೋದು. ಜಸ್ಟ್ 3 ಕಿಲೋಮೀಟರ್ ಹತ್ರದಲ್ಲಿದ್ದೇವೆ ನಾವು ಚೈನಾ ಬಾರ್ಡ್ರಿಗೆ. ಅಷ್ಟು ಸಮೀಪದಲ್ಲಿ ಚೈನಾ ಇದೆ ಇಲ್ಲಿಂದ. ಈ ಲೊಕೇಶನ್ ಹೇಗಿದೆ, ಈ ಟೆರೈನ್ ಹೇಗಿದೆ ಅಂತ ಹೇಳಿದರೆ, ಹನಾಯ್ ನೋಡಿದರೆ ಕಂಪ್ಲೀಟಾಗಿ ಫ್ಲ್ಯಾಟ್ ಭೂಮಿ ಇತ್ತು. ಒಂದು ಮರ ಕೂಡ ಕರೆಕ್ಟಾಗಿ ಕಾಣ್ತಾ ಇರಲಿಲ್ಲ. ಆ ಮರ ಯಾಕೆ ಕಾಣ್ತಾ ಇರಲಿಲ್ಲ ಅಂತ ಹೇಳಿದರೆ ಅದಕ್ಕೂ ಒಂದು ರೀಸನ್ ಇದೆ. ನನಗೂ ಭಾಳ ಆಶ್ಚರ್ಯ ಆಯಿತು. ಏನು ಒಂದೇ ಒಂದು ಮರ ಕಾಣೋದಿಲ್ಲಲ್ಲ ಈ ಊರಲ್ಲಿ. ಎಲ್ಲ ಇತ್ತೀಚೆಗೆ ನೆಟ್ಟು ಬೆಳೆಸಿದ ಮರಗಳು ಅಲ್ಲದೆ ಹಳೆ ಮರಗಳು ಯಾವುದೂ ಕಾಣ್ತಾ ಇಲ್ಲ. ಯಾಕಿದು ಹೀಗೆ ಅಂತ ಆಯಿತು. ಆಮೇಲೆ ಬರೀ ಟೆಂಪಲ್ಗಳ ಹತ್ರ ಮಾತ್ರ ಹಳೆ ಕಾಲದ ಮರಗಳು ಕಾಣ್ಲಿಕ್ಕೆ ಸಿಗ್ತಾ ಇತ್ತು. ಸೊ ಅದನ್ನು ನೋಡುವಾಗ ನನಗನ್ನಿಸ್ತು, ಹಾಗಾದರೆ ಇಲ್ಲಿ ಮರಗಳು ಇತ್ತು, ಆದರೆ ಯಾವುದೋ ಒಂದು ಕಾರಣಕ್ಕೆ ಮರ ಇಲ್ಲದೆ ಆಗಿದೆ ಅಂತೇಳಿ ಅನಿಸ್ತು. ಐದರ್ ಡಿಫಾರೆಸ್ಟ್ರೇಷನ್ ಅಥವಾ ಬೇರೆ ಏನು ರೀಸನ್ ಅಂತ ಅದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಅಮೇರಿಕನ್ನರು ಯುದ್ಧದ ಸಂದರ್ಭದಲ್ಲಿ ಏನು ವಿಯೆಟ್ನಾಮೀಸ್ ಗೆರಿಲ್ಲಾ ಫೈಟರ್ಸ್ ಇದ್ದರು, ಅವರನ್ನು ಹುಡುಕೋದು ಅವರಿಗೆ ಬಹಳ ಕಷ್ಟ ಆಗ್ತಿತ್ತು. ಬಿಕಾಸ್ ಅವರು ಡೆನ್ಸ್ ಫಾರೆಸ್ಟ್ ಕವರಲ್ಲಿ ಅಥವಾ ಪ್ಯಾಡಿ ಫೀಲ್ಡ್ ಮಧ್ಯದಲ್ಲೆಲ್ಲ ಅಡಗಿ ಹೋರಾಟ ಮಾಡ್ತಿದ್ರಂತೆ. ಸೊ ಅವರನ್ನು ಹಿಡಿಲಿಕ್ಕೋಸ್ಕರ ಇಡೀ ಊರಿಗೆ, ಇಡೀ ಕಾಡಿಗೆ ಕೆಮಿಕಲ್ ಸ್ಪ್ರೇ ಮಾಡಿರುವಂಥದ್ದು. ಏನೀಗ ನಾವು ಭಾರತದಲ್ಲಿ ವೀಡ್ ಕಿಲ್ಲರ್, ರೌಂಡ್ ಅಪ್ ಏನು ಸ್ಪ್ರೇ ಮಾಡ್ತೇವೆ, ಅದನ್ನು ಫಸ್ಟು ಪ್ರಯೋಗ ಮಾಡಿದ್ದು ಇದೇ ಕಂಟ್ರಿಯ ಮೇಲೆ. ನೋಡಿ ಎಷ್ಟರ ಮಟ್ಟಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಆಮೇಲೆ ಎಕ್ಸ್ಟ್ರೀಮ್ ಬಾಂಬಿಂಗ್ ಮಾಡಿದ್ದಾರೆ. ಸೊ ಇದೆಲ್ಲ ಮಾಡಿರೋದ್ರಿಂದಾಗಿ ಅಲ್ಲಿಯ ಫಾರೆಸ್ಟ್ ಕಂಪ್ಲೀಟಾಗಿ ನಾಶ ಆಗಿದೆ. ಈಗ ನಾವೇನು ಯೂಸ್ ಮಾಡ್ತಾ ಇದ್ದೇವೆ ರೌಂಡ್ ಅಪ್ ಎಲ್ಲ, ಅದೆಲ್ಲ ಮೈಲ್ಡ್ ವರ್ಷನ್. ಆವಾಗ ಸ್ಟ್ರಾಂಗ್ ವರ್ಷನ್ ಯೂಸ್ ಮಾಡ್ತಾಯಿದ್ರು. ಇಡೀ ಎಂಥ ದೊಡ್ಡ ಮರಗಳಿದ್ರು ಸತ್ತೋಗ್ತಾ ಇತ್ತು. ಸೊ ಈ ಕಾರಣದಿಂದಾಗಿ ಆ ನಾರ್ತ್ ವಿಯೆಟ್ನಾಮಲ್ಲಿ ನಿಮಗೆ ಜಾಸ್ತಿ ಮರ ಕಾಡು ಕಾಣಲಿಕ್ಕೆ ಸಿಗೋದಿಲ್ಲ. ಈಗೆಲ್ಲ ಫ್ಲ್ಯಾಟ್ ಭೂಮಿ, ಗದ್ದೆ ಮಾಡಿದ್ದಾರೆ. ಬಟ್ ಆದರೆ ಅವತ್ತು ಆ ಯುದ್ಧದ ಸಂದರ್ಭದಲ್ಲಿ ಯೂಸ್ ಮಾಡಿದಂಥ ಕೆಮಿಕಲ್ಸಿಂದಾಗಿ ಈಗ ಕೂಡ ಜನರು ಎಷ್ಟೋ ರೋಗ ರುಜಿನಗಳಿಗೆ ತುತ್ತಾಗ್ತಾ ಇದ್ದಾರೆ. ಇಟ್ ಈಸ್ ಸೇಮ್ ಲೈಕ್ ಈಗ ನೋಡಿ, ಜಪಾನ್ನ ಹಿರೋಶಿಮಾದಲ್ಲಿ ಬಾಂಬ್ ಮಾಡಿದರು, ಎಷ್ಟೋ ಸಾವಿರಾರು ಜನ ಇರೋದ್ರು. ಆದರೆ ಅದಾಗಿದ ಮೇಲೂ ಅದರ ಆಫ್ಟರ್ ಎಫೆಕ್ಟ್ಸ್ ಇತ್ತು. ಈಗ ತುಂಬ ಇನ್ನೂ ಸಿಂಪ್ಲಿಫೈಡ್ ಫಾರ್ಮಲ್ಲಿ ಹೇಳಬೇಕಂದ್ರೆ, ನಮ್ಮ ಕರ್ನಾಟಕ ಕೇರಳ ಗಡಿ ಪ್ರದೇಶದಲ್ಲಿ ಮತ್ತು ಕೆಲವೊಂದು ನಮ್ಮ ಕರ್ನಾಟಕದ ಪ್ರದೇಶದಲ್ಲಿ ಈ ಗೇರು ತೋಟಕ್ಕೆ ಎಂಡೋಸಲ್ಫಾನ್ ಸ್ಪ್ರೇ ಮಾಡಿದರು. ಅದಾದಮೇಲೆ ನೋಡಿ ಎಷ್ಟೋ ಜನ ಅಂಗವಿಕಲರು ಇದ್ದರು, ಎಷ್ಟೋ ಜನ ಅಂಗವಿಕಲರು ಆದರು, ಎಷ್ಟೋ ಜನ ಜೀವ ಕಳ್ಕೊಂಡ್ರು. ಸೊ ಸೇಮ್ ಹಾಗೆ ಇಲ್ಲಿ ಕೂಡ ಆಗಿದೆ. ಇವಾಗಲೂ ನಿಮಗೆ ಕೆಲವರು ಹಳೇ ತಲೆಮಾರಿನವರು ಸ್ಟ್ರೀಟ್ಸಲ್ಲಿ ಏನಾದರೂ ಸಣ್ಣ ಪುಟ್ಟ ಐಟಮ್ಸ್, ಅವ್ರು ಭಿಕ್ಷೆ ಬೇಡೋದಿಲ್ಲ, ಸಣ್ಣ ಪುಟ್ಟ ಐಟಮ್ಸನ್ನು ಸೇಲ್ ಮಾಡ್ತಾರೆ. ಬಟ್ ಅವರ ಪರಿಸ್ಥಿತಿ ನೋಡಿದರೆ ಚಿಂತಾಜನಕ ಆಗಿರ್ತದೆ. ಕೈ ಕಾಲುಗಳೆಲ್ಲ ಬೆಂಡಾದಾಗೆ ಆಗಿರ್ತದೆ. ಈಗ ಸಪ ಈ ಊರು ಹೇಗಿದೆ ಅಂತ ನೀವು ಕೇಳಿದರೆ, ನನಗೆ ಊಟಿ, ಕೊಡೈಕೆನಾಲ್ ಅಥವಾ ನಮ್ಮ ಕೊಡಗು ಚಿಕ್ಕಮಂಗ್ಳೂರು ಹೋಗುವಾಗ ನಮಗೆ ಯಾವ ಥರ ಫೀಲಿಂಗ್ ಬರ್ತದೆ ಆ ಥರ ಅನಿಸ್ತಾ ಇದೆ. ಸೇಮ್ ನನಗೆ ಬಾಳೆ ತೋಟ ಕಾಣ್ತಾ ಇದೆ. ಟ್ರೈನಲ್ಲಿ ಬರ್ತಾ ಕೆಲವೊಂದಿಷ್ಟು ಅಡಿಕೆ ತೋಟಗಳನ್ನ ಕೂಡ ನೋಡಿದೆ ನಾನು. ಇನ್ನು ಈ ಟೆರೈನ್ ನೋಡಿದರೆ ಡೆಫಿನೆಟ್ಲಿ ಇಲ್ಲಿ ಕಾಫಿ ಕೂಡ ಬೆಳೀತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದು
ನನಗೆ ನೋಡ್ಲಿಕ್ಕೆ ಸಿಕ್ಕಿದ್ರೆ ಖಂಡಿತ ನಾನು ತೋರಿಸ್ತೇನೆ. ಯಾಕೆಂತ ಹೇಳಿದರೆ ವಿಯೆಟ್ನಾಮಲ್ಲಿ ಕಾಫಿ ಕೃಷಿ ಕೂಡ ಹೇರಳವಾಗಿ ಮಾಡ್ತಾರೆ. ಸೊ ಹಾಗಿದ್ರೆ ಈ ಲೊಕೇಶನ್ ಹೇಗಿದೆ ಅಂತ ಹೇಳುವಂಥದ್ದನ್ನ ನಿಮಗೆ ನಾನು ಇನ್ನೊಂದು ಆ್ಯಂಗ್ಲಲ್ಲಿ ತೋರಿಸ್ತೇನೆ. ನೋಡಿ, ಇಲ್ಲಿ ಹೋಗ್ತಾ ಇದ್ರೆ ನಮ್ಮ ಊರಲ್ಲೇ ಹೋಗ್ತಾ ಇದ್ದೇವೆ ಅಂತ ಹೇಳುವಂಥ ಒಂದು ಭಾವನೆ ಬರ್ತಾ ಇದೆ ನನಗೆ. ಆ ಸೈಡಲ್ಲಿ ಬಾಳೆ ತೋಟಗಳು ಎಲ್ಲ ಕಾಣ್ತಾ ಇದೆ ನನಗೆ. ನೋಡಿ, ಅಲ್ಲಿ ಕಾಣ್ಬೋದು ನಿಮಗೆ. ನೋಡಿ, ಅಲ್ಲಿ ಬಾಳೆ ಗಿಡ ಇದೆ, ನೋಡಿ ಅಲ್ಲಿ ಕಾಣ್ತಾ ಇದೆಯಾ. ಆಮೇಲೆ ನಾರ್ಮಲ್ ನಮ್ಮ ಊರಿನ ಕಾಡು ಎಲ್ಲ ಹಾಗೇ ಇದೆ. ಚೈನಾ ಬಾರ್ಡ್ರಿಗೆ ಅತ್ಯಂತ ಸಮೀಪದಲ್ಲಿದ್ದೇವೆ ನಾವಿವಾಗ. ಆಮೇಲೆ ವೆದರ್ ಕೂಡ ಹಾಗೆ. ಹನಾಯ್ಗೆ ಕಂಪೇರ್ ಮಾಡಿದರೆ ಇಲ್ಲಿ ಚಳಿ ಇದೆ. ಸ್ವಾಭಾವಿಕ ಘಟ್ಟ ಪ್ರದೇಶ ಆದ್ರಿಂದ ಚಳಿ ಇರಲೇಬೇಕು. ಓನ್ಲಿ ಡಿಫ್ರೆನ್ಸ್, ನಾವು ರೋಡಿನ ಬಲಬದಿಯಲ್ಲಿ ಡ್ರೈವ್ ಮಾಡುವಂಥದ್ದು. ಡ್ರೈವರ್ ಲೆಫ್ಟ್ ಹ್ಯಾಂಡ್ ಡ್ರೈವ್ ವೆಹಿಕಲನ್ನು ಇಲ್ಲಿ ಯೂಸ್ ಮಾಡ್ತಾರೆ. ನಾನು ಕಳೆದ ವಿಡಿಯೋದಲ್ಲಿ ಕೂಡ ನಿಮಗೆ ಈ ಬಗ್ಗೆ ಹೇಳಿದ್ದೆ. ಸೊ ಹಾಗಿದ್ರೆ ಇವತ್ತಿನ ದಿನ ನಾವು ಎಲ್ಲೆಲ್ಲಿ ಹೋಗ್ತೇವೆ ಅಂತ ಹೇಳುವಂಥದ್ದನ್ನ ನಿಮಗೆ ನಾನು ನನ್ನ ವಿಡಿಯೋದ ಮುಖಾಂತರ ಪ್ರಾಮಾಣಿಕವಾಗಿ ತೋರಿಸೋ ಪ್ರಯತ್ನವನ್ನು ಮಾಡ್ತೇನೆ. ಸೊ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತೇಳಿ ಕೇಳ್ಕೊಳ್ತೇನೆ. ನನಗೆ ಈ ದೇಶದಲ್ಲಿ ಒಂದು ವಿಶೇಷ ಏನು ಕಾಣ್ತಾ ಇರೋದು ಅಂತ ಹೇಳಿದರೆ, ರೋಡ್ಗಳು ಯಾವ ಥರ ರೋಡ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು ತುಂಬ ವಿಶೇಷವಾಗಿ ಕಾಣ್ತಿದೆ. ನೋಡಿ, ಇದು ಸಿಕ್ಕಾಪಟ್ಟೆ ಹೈ ಡೆನ್ಸಿಟಿಯಲ್ಲಿ ಪಾಪ್ಯುಲೇಷನ್ ಇರುವಂಥ ದೇಶ. ಟ್ರಾಫಿಕ್ ಎನಿ ಟೈಮ್ ಟ್ರಾಫಿಕ್ ಇರ್ತದೆ. ಆಮೇಲೆ ರೋಡ್, ಈಗ ನೋಡಿ ನಾವೀಗ ಘಾಟ್ ಸೆಕ್ಷನ್ ಹತ್ಕೊಂಡು ಹೋಗ್ತಾ ಇದ್ದೇವೆ. ಏನು ಹೇಳ್ಕೊಳ್ಳುವಂಥ ಹೆದರ್ಕೊಳ್ಳುವಂಥ ಆಗುಂಬೆ ಘಾಟ್ ಟೈಪ್ ಇದೆ ಘಾಟ್ ಅಲ್ಲ. ನಾರ್ಮಲ್ ನಮ್ಮ ಮಡಿಕೇರಿಗೆ ಹೋಗುವಾಗ ಇದೆ ನೋಡಿ, ಅದೇ ಥರ ಘಾಟ್. ರೋಡು ಅಷ್ಟೇ ಅಗಲ ಇದೆ ಸಾಮಾನ್ಯ, ಬಟ್ ಇದು ಒನ್ ವೇ ರೋಡ್. 23 ಕಿಲೋಮೀಟ್ರ್ ಇದೆ ಆ್ಯಕ್ಚುಲಿ ಸಾಪಾಗೆ. ಈಗ ನಮ್ಮ ಟ್ರೈನ್ ಸ್ಟೇಷನಿಂದ ಸಾಪಾಗೆ ಆಲ್ಮೋಸ್ಟ್ 23 ಕಿಲೋಮೀಟ್ರ್ ಇದೆ. ಸೊ ಈಗ ನಾವು ಹೋಗ್ತಿದ್ದೀವಲ್ಲ, ಇದು ಒನ್ ವೇ ರೋಡ್. ಆನ್ ಕಮಿಂಗ್ ಟ್ರಾಫಿಕ್ಕಿಗೆ ಕೆಳಗಡೆ ಸೈಡ್ ಇನ್ನೊಂದು ರೋಡ್ ಮಾಡಿದ್ದಾರೆ. ಈ ದೇಶದ ಆರ್ಥಿಕ ಪರಿಸ್ಥಿತಿ ಮತ್ತು ಇನ್ಫ್ರಾಸ್ಟ್ರಕ್ಚರು ನನಗೇನು ಅರ್ಥನೇ ಆಗ್ತಾ ಇಲ್ಲ. ಹೇಗೆ ಇದನ್ನೆಲ್ಲ ಮ್ಯಾನೇಜ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ನೋಡಿ, ಎಂಥ ಹ್ಯೂಜ್ ಬ್ರಿಡ್ಜ್ ಅಂತ ಹೇಳ್ಕೊಂಡು. ನೋಡಿ, ಸ್ವಲ್ಪ ಟೌನಿನ ಒಂದು ನೋಟ. ಸೊ ಏನು ನಿಮ್ಮ ಹಿಂದೆ ಈ ಬಿಲ್ಡಿಂಗ್ ಕಾಣ್ತಾ ಇದೆ, ಇದು ಸಾಪಾ ವಿಲೇಜ್ ಹೋಟೆಲ್ ಅಂತೇಳಿ. ನಮ್ಮ ಡ್ರೈವರ್ ತುಂಬ ಫ್ರೆಂಡ್ಲಿ ಆಗಿದ್ದ. ಸೊ ಅವನಿಗೆ ಹೋಗ್ತಾ ಒಂದು 10,000 ವಿಯೆಟ್ನಾಮಿ ಡಾಂಗ್ನ ಟಿಪ್ಪಾಗಿ ಕೊಟ್ಟೆ ನಾನು. ಅವನಿಗೆ ಖುಷಿ ಅಂದರೆ ಅಷ್ಟು ಖುಷಿ ಆಯಿತು. ಯಾಕೆ ಅಂತ ಹೇಳಿದರೆ 10,000 ವಿಯೆಟ್ನಾಮ್ ಡಾಂಗ್ ಇಲ್ಲಿಯವರೆಗೆ ದೊಡ್ಡ ವಿಚಾರ. ನಾವು ನಮ್ಮ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದರೆ ನಿಮಗೆ ನಂಬಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಅದು 35 ರೂಪಾಯಿ 64 ಪೈಸೆ ನೆನ್ನೆ ಎಕ್ಸ್ಚೇಂಜ್ ರೇಟಲ್ಲಿ. ಸೊ ಇಲ್ಲಿ 10,000 ವಿಯೆಟ್ನಾಮ್ ಡಾಂಗ್ ಟಿಪ್ ಯಾರಿಗೆ ಕೊಡ್ತೇವೆ ಅಂತ ಹೇಳಿದರೆ, ಡ್ರೈವರ್ಗಳು, ವಾಚ್ಮೆನ್ಗಳು ಅಥವಾ ಹೋಟೆಲಲ್ಲಿ ವೆಯ್ಟರ್ಗಳು, ಇವ್ರಿಗೆಲ್ಲ ನೀವು 10,000 ವಿಯೆಟ್ನಾಮ್ ಡಾಂಗ್ ಕೊಟ್ಟರೆ ದೊಡ್ಡ ವಿಚಾರ. ಅವ್ರು ಭಾರಿ ಖುಷಿ ಆಗ್ತದೆ ಅವರಿಗೆ. 10 minutes drive with me, so we drive from town to visit Cat village. ಓಕೆ, ನೋಡಿ ನಾವು ಇವಾಗ ಕ್ಯಾಟ್ ವಿಲೇಜ್ ಅಂತೇಳಿ ಒಂದು ಟ್ರೆಡಿಷ್ನಲ್ ವಿಲೇಜ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದು ನೋಡಲಿಕ್ಕೆ ಟಿಕೆಟ್ ಬೇಕು. ಸೊ ಯಾರಾದರೂ ಮಕ್ಕಳು ಇದಕ್ಕಿಂತ ಜಾಸ್ತಿ ಉದ್ದ ಇದ್ದರೆ ಅವರಿಗೆ ಟಿಕೆಟ್, ಇದಕ್ಕಿಂತ ಕಮ್ಮಿ ಇದ್ದರೆ ಟಿಕೆಟ್ ಇಲ್ಲ. ದಿಸ್ ಇಸ್ ಹಾಫ್ ಟಿಕೆಟ್. ಫ್ರಮ್ ಹಿಯರ್ ಟು ಹಿಯರ್ ಇಸ್ ಇಟ್ ಹಾಫ್ ಟಿಕೆಟ್ ಆರ್ ಸಮಥಿಂಗ್? ನೋ ಟಿಕೆಟ್. ಹಾಫ್ ಟಿಕೆಟ್. ಇದ್ರ ಮಧ್ಯದಲ್ಲಿ ಎಲ್ಲಿದ್ರು ಹಾಫ್ ಟಿಕೆಟ್. ಇಲ್ಲಿಂದ ಕೆಳಗಡೆ ಇರೋರಿಗೆ ಫ್ರೀ. ಮೊಸಳೆ ಸ್ಕಿನ್ನು, ಆಮೇಲೆ ಆಮೆ ಸ್ಕಿನ್ನು, ಆಮೇಲೆ ದನ, ಆಮೇಲೆ ಎಮ್ಮೆ, ಎಲ್ಲದರ ಸ್ಕಿನ್ನಿಂದ ಮಾಡಿದಂಥ ಲೆದರ್ ಗೂಡ್ಸ್ ಸಿಗ್ತದೆ. Where you from? India. India. Is this silver? Yeah, silver. Silver hamon. ಸೊ ಈ ಕ್ಯಾಟ್ ವಿಲೇಜ್ ಅಂದರೆ ಏನು ಅಂತ ನಿಮಗೆ ಪ್ರಶ್ನೆ ಇರ್ಬೋದು. ಈ ಮೈನಾರಿಟಿ ಎಥ್ನಿಕ್ ಗ್ರೂಪ್ಸ್
ಬುಡಕಟ್ಟು ಜನಾಂಗದವರ ವಿಲೇಜ್. ಸೊ ಈ ವಿಲೇಜಲ್ಲಿ ಇವರು ಅವರ ಕರಕುಶಲ ವಸ್ತುಗಳು, ಅವರು ಹ್ಯಾಂಡ್ಮೇಡ್ ಗೂಡ್ಸ್, ಅವ್ರು ಮಾಡಿರುವಂಥ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸು, ಅವರ ಸಾಂಪ್ರದಾಯಿಕ ಅವರ ಉಡುಗೆ ತೊಡುಗೆಗಳು, ಅವರ ಆರ್ನಮೆಂಟ್ಸ್, ಮತ್ತು ಅವರು ಸಾಂಪ್ರದಾಯಿಕವಾಗಿ ಲೆದರ್ ಗೂಡ್ಸನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಅದನ್ನೆಲ್ಲ ಸೇಲ್ ಮಾಡ್ತಾರೆ. ನೋಡಿ ಈ ಫ್ರಾಕ್ಗಳು. ಕ್ಯಾಟ್ ವಿಲೇಜ್ ಅಂದರೆ ನಿಮ್ಮ ಮನಸ್ಸಲ್ಲಿ ಏನಪ್ಪ ಇದು ಅಂತ ಅನಿಸ್ತಾ ಇರ್ಬೋದು, ಏನು ಬೆಕ್ಕಿನ ವಿಲೇಜ್ ಅಂತೇಳಿ. ಬಟ್ ಕ್ಯಾಟ್ ವಿಲೇಜ್ ಅಂದರೆ ಬೆಕ್ಕುಗಳ ವಿಲೇಜ್ ಏನಲ್ಲ. ಇಲ್ಲಿ ಒಂದು ಫೇಮಸ್ ವಾಟರ್ ಫಾಲ್ಸ್ ಇದೆ ಅಂತೆ. ಆ ವಾಟರ್ ಫಾಲ್ಸಿಂದಾಗಿ ಈ ವಿಲೇಜಿಗೆ ಕ್ಯಾಟ್ ವಿಲೇಜ್ ಅಂತ ಹೆಸರು ಬಂದಿದೆ. ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡಿರುವ ಇಲ್ಲಿನ ಎಥ್ನಿಕ್ ಗ್ರೂಪಿನ ಲೇಡಿ. ಇದು ಇನ್ಫ್ಯಾಕ್ಟ್ ಇಲ್ಲಿನ ಬುಡಕಟ್ಟು ಎಥ್ನಿಕ್ ಜನರ ಒಂದು ವಾಸಸ್ಥಳ ಮತ್ತು ಮಾರ್ಕೆಟ್ ಆಗಿರ್ಬೋದು. ಆದರೆ ವಿಪರ್ಯಾಸ ಏನಂತ ಹೇಳಿದರೆ, ಇಲ್ಲಿ ಇವರು ಮಾಡಿದ ಕರಕುಶಲ ವಸ್ತುಗಳ ಜೊತೆಗೆ ಮೇಡ್ ಇನ್ ಚೈನಾ ಮಾಲ್ ಕೂಡ ತುಂಬಿ ಹೋಗಿದೆ ಅಂತೆ. ನಮ್ಮ ಗೈಡ್ ಹೇಳ್ತಾ ಇದ್ದರು. ನಾನು ಕೇಳಿದೆ ಕೆಲವೊಂದು ಪ್ರಾಡಕ್ಟ್ಸು, ಇದು ಇಲ್ಲಿದೆ ಲೋಕಲ್ ಹ್ಯಾಂಡ್ಮೇಡ್ ಪ್ರಾಡಕ್ಟ್ ಅಂತ. ಅದಕ್ಕೆ ಅವರು ನನ್ನ ಹತ್ತಿರ ಬಂದು ನಿಧಾನಕ್ಕೆ ಹೇಳ್ತಾರೆ, ಇಲ್ಲ ಚೈನಾ ಅಂತ. ಸೊ ಆ ಥರನೂ ಪ್ರಾಡಕ್ಟ್ ಇದೆ. ಮಾರ್ಕೆಟ್ ಫ್ಲಡ್ ಆಗಿ ಹೋಗಿದೆ. ಅದು ನಾರ್ಮಲ್, ಎಲ್ಲ ಕಡೆ ಇದ್ದಿದ್ದೆ. ಈ ಥರ ಬೆಟ್ಟ ಇಳ್ಕೊಂಡು ಬರಬೇಕು. ಎಷ್ಟು ದೂರದಿಂದ ಈಗ ನಾವು ನಡೆದ್ವಿ ಅಂದರೆ, ಆಲ್ರೆಡಿ ಈಗ ಒಂದು ಕಿಲೋಮೀಟರ್ ನಡೆದಾಯಿತು. ಇವತ್ತಿನ ನಮ್ಮ ಫುಲ್ ಡೇ ಸಪಾ ಟೂರ್ ವಾಕಿಂಗಲ್ಲೇ ಇರ್ತದೆ. ಎಷ್ಟು ನಡಿಬೇಕು ಅಂತ ಹೇಳಿದರೆ, ಇವತ್ತು ನಮ್ಮ ಗೈಡ್ ಹೇಳ್ತಾ ಇದ್ರು 13 ಕಿಲೋಮೀಟರ್ಗಳನ್ನು ನಾವು ನಡೆದೇ ನಾವು ನೋಡುವಂಥದ್ದು. ನಾನು ಅದೇ ಮೊನ್ನೆದ ವೀಡಿಯೋದಲ್ಲಿ ಕೂಡ ಹೇಳಿದೆ, ಅಡಿಕೆ ಕಾಣುತ್ತಾ ಇದೆ, ಅಡಿಕೆ ಗಿಡ ಕಾಣ್ತಾ ಇದೆ ನನಗೆ ಅಂತ. ಸೊ ನನ್ನ ಇವತ್ತಿನ ಗೈಡ್ ಜೊತೆ ನಾನು ಕೇಳಿದೆ, ಏನಕ್ಕೆ ನೀವು ಯೂಸ್ ಮಾಡ್ತೀರಾ ಅಡಿಕೆನ ಅಂತ. ಸೊ ಅದು ಮೋಸ್ಟ್ಲಿ ಫಾರ್ ಸೆರೆಮೋನಿಯಲ್ ಪರ್ಪಸಸ್. ಈಗ ನಮ್ಮಲ್ಲಿ ಈಗ ಹಿರಿಯರಿಗೆ ಅಗಳು ಹಾಕುವಂಥ ಕಾರ್ಯಕ್ರಮ ಇರ್ತದೆ, ಆಗ ಅಡಿಕೆ ಇಡ್ತಾರಲ್ಲ, ಹಾಗೆ ಅವರು ಅಂಥದ್ದೇ ಸೆರೆಮನಿಗಳಿಗೆ ಯೂಸ್ ಮಾಡ್ತಾರೆ. ಮತ್ತು ಟೆಂಪಲ್ಗಳಲ್ಲಿ ಅಡಿಕೆನ ಯೂಸ್ ಮಾಡ್ತಾರೆ. ನೋಡಿ, ಬೇರೆ ಬೇರೆ ಥರದ ಮಶ್ರೂಮ್, ಸ್ಪೈಸಸ್, ಆಮೇಲೆ ರೋಸು, ಬೇರೆ ಫ್ಲವರ್, ಇದೆಲ್ಲ ಟೀ ಮಾಡ್ಕೊಂಡು ಕುಡಿತಾರೆ. ಬೇರೆ ಬೇರೆ ಖಾದ್ಯಗಳು. ಇದು ಯೂಶ್ವಲಿ ಬೀಫ್ ಮೀಟ್ ಆಗಿರ್ತದೆ, ಚಿಕನ್ನು ಇರ್ತದೆ, ಬೀಫ್ ಸ್ವಲ್ಪ ಜಾಸ್ತಿ ತಿಂತಾರೆ. ಕಬ್ಬು ಜ್ಯೂಸ್, ಇಲ್ಲಿನ ಐಸ್ ಕ್ರೀಮ್ಸ್, ಐಸ್ ಕ್ಯಾಂಡೀಸ್. ಈಗ ನಾವು ಈ ಹಳ್ಳಿಗೆ ಕ್ಯಾಟ್ ವಿಲೇಜ್ ಅಂತ ಹೆಸರು ಬರಲಿಕ್ಕೆ ಕಾರಣವಾದಂಥ ಕ್ಯಾಟ್ ವಾಟರ್ಫಾಲನ್ನು ನೋಡ್ಲಿಕ್ಕೆ ಹೋಗ್ತಿದ್ದೇವೆ. ಇಷ್ಟು ಹೊತ್ತು ನಾವು ಕಂಪ್ಲೀಟ್ ಹೀಗೆ ಇಳ್ಕೊಂಡು ಹೋದ್ದು. ಇನ್ನು ಈ ವಾಟರ್ಫಾಲ್ ನೋಡಿ ಆದಮೇಲೆ ಮತ್ತೆ ಹತ್ಕೊಂಡು ಹೋಗ್ಬೇಕು. ನೋಡಿ ಹೇಗೆ ಇಳಿಬೇಕು ಅಂತೇಳಿ. ನಡೆದಷ್ಟು ಮುಗಿಯುವಾಗೆ ಕಾಣ್ತಾ ಇಲ್ಲ, ಕೈಕಾಲು ದರ್ಪಲಿಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಇವತ್ತಿನ ಇಡೀ ದಿವಸದ ಟ್ರೆಕ್ ಹೇಗಿರ್ತದೋ ದೇವರಿಗೆ ಗೊತ್ತು. ಇಲ್ಲಿನ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡು ಒಂದು ದಂಪತಿ ಸ್ಟೆಪ್ಸ್ ಹತ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ಅವರನ್ನು ನಿಧಾನಕ್ಕೆ ನಾನು ಗೊತ್ತಾಗದಾಗೆ ರೆಕಾರ್ಡ್ ಮಾಡೋ ಪ್ರಯತ್ನ ಮಾಡ್ತೇನೆ. ನೋಡಿ, ನೀವು ನೋಡ್ತಾ ಇರ್ಬೋದು, ಜಶ್ಮಿಗೆ ಆಲ್ರೆಡಿ ಕಾಲು ನೋವಾದಂಗಿದೆ, ಶಿವರಿಂಗ್ ಅಂತೆ. ಬೆಳಿಗ್ಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ ಇನ್ನು ಅರ್ಧ ಗಂಟೆನೂ ಆಗಲಿಲ್ಲ, ಆಲ್ರೆಡಿ ಕಾಲು ಶಿವರಿಂಗ್ ಅಂತೆ. ಜಶ್ಮಿದ ಎಕ್ಸ್ಪ್ರೆಷನ್ ನೋಡಿದರೆ ಯಾಕೋ ಇವತ್ತಿನ ಟ್ರೆಕ್ ಅರ್ಧದಲ್ಲೇ ಬಾಕಿ ಆಗೋಗಿದೆ. ಬಟ್ ಅವಳು ಯಾವತ್ತೂ ಸೋಲು ಒಪ್ಕೊಳ್ಳೋದಿಲ್ಲ. ಇಂಥ ಎಷ್ಟೋ ಟ್ರೆಕ್ ನಾವು ಮಾಡಿದ್ದೇವೆ. ನೋಡಿ, ಇದು ಈ ಊರಿನ ಟ್ರೆಡಿಷ್ನಲ್ ಡ್ರೆಸ್. ಇಲ್ಲಿ ಅವರ ಟ್ರೆಡಿಷ್ನಲ್ ಡ್ರೆಸ್ ನೋಡ್ಬೋದು ನೀವು. ಆಮೇಲೆ ಹೆಣ್ಣು ಮಕ್ಕಳು ತಲೆಗೆ ಹಾಕುವಂಥ ಟೋಪಿ ನೋಡಿ. ನೋಡಿ ವಾಟರ್ ಫಾಲ್ಸ್ ಹೇಗೆ ಕಾಣ್ತಿದೆ ಅಂತೇಳಿ. ಅಲ್ಲಿ ದೂರದಲ್ಲೂ ವಾಟರ್ ಫಾಲ್ಸ್ ಇದೆ, ಅಲ್ಲಿಗೂ ಹೋಗ್ಲಿಕ್ಕಿದೆ ಅಂತೆ ನಾವು. ನೋಡಿ ಅಲ್ಲಿಂದ ಮತ್ತೆ ನೋಡಿ ಇದು ಹೀಗಿದೆ, ಸಣ್ಣ ವಾಟರ್ ಫಾಲ್ಸ್. ಆದರೆ ಈ ವಾಟರ್ ಫಾಲ್ಸಿಂದಾಗಿ ಈ ಊರಿಗೆ ಕ್ಯಾಟ್ ವಿಲೇಜ್ ಅಂತ ಹೆಸರು ಬಂತು. ನೋಡಿ ದ್ವಾರ ಯಾವ ಥರ ಮಾಡಿದ್ದಾರೆ ಅಂತೇಳಿ. ಮತ್ತು ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಈ ಊರಿನ ಟ್ರೆಡಿಷ್ನಲ್ ಮ್ಯೂಸಿಕ್
ಕೇಳ್ತಾ ಇರ್ಬೋದು. ಎಷ್ಟು ಚೆನ್ನಾಗಿದೆಯಲ್ಲ ಮ್ಯೂಸಿಕ್, ಏನೋ ಒಂಥರ ಖುಷಿ ಸಿಗುತ್ತೆ ಮನಸ್ಸಿಗೆ. ತುಂಬಾ ಪೀಸ್ಫುಲ್ ಆಗಿದೆ. ಇಷ್ಟು ಜನಜಂಗುಳಿ ಇದ್ರು ಆ ಮ್ಯೂಸಿಕ್ ಕೇಳೋತ್ತಿಗೆ ತುಂಬಾ ಖುಷಿ ಆಗುತ್ತೆ. ನೋಡಿ, ಕ್ಯಾಟ್ ವಿಲೇಜ್ ಅಲ್ಲಿರೋ ಬುಡಕಟ್ಟು ಜನಾಂಗದ ಒಂದು ಮನೆಯ ದೃಶ್ಯ. ಸೊ ಇವರು ಇಲ್ಲಿ ಹೇಗೆ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತಾರೆ ಅಂತ ಹೇಳುವಂಥದ್ದು, ಹ್ಯಾಂಡಿಕ್ರಾಫ್ಟ್ಸ್ ಹೇಗೆ ಮಾಡ್ತಾರೆ ಅಂತ ಹೇಳುವಂಥದ್ದು ಇಲ್ಲಿ ಒಂದು ಡೆಮಾನ್ಸ್ಟ್ರೇಷನ್. ನಾವೀಗ ಮನೆ ಒಳಗೆ ಹೋಗುವ. ನೋಡಿ, ಇದು ಆ ಮನೆಯ ಗಂಟೆ. ಯೂಶ್ವಲಿ ಎಲ್ಲ ಕಡೆ ಏಷ್ಯನ್ ಕಂಟ್ರೀಸಲ್ಲಿ ಈ ಥರ ಇರ್ತದೆ. ಯಾವ ಥರ ಕರಕುಶಲ ಕ್ರಾಫ್ಟ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಮನೆ ಒಳಗೆ ಹೋಗುವ. ಇಲ್ಲಿ ಜೋಳವನ್ನೆಲ್ಲ ನೇತು ಹಾಕಿದ್ದಾರೆ. ಬಹುಶಃ ಹಿಂದಿನ ಕಾಲದಲ್ಲಿ ಗದ್ದೆಯಲ್ಲಿ ಬೆಳೆದ ಜೋಳವನ್ನು ಹೀಗೆ ಒಣಗಿಸಿ ನೇತು ಹಾಕ್ತಿದ್ರೇನೋ. ಬನ್ನಿ ಒಳಗೆ ಹೋಗುವ. ನೋಡಿ, ಡೋರಿಗೆಲ್ಲ ಹೇಗೆ ಅವರು ಡೆಕೋರೇಟ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ನಮ್ಮ ಊರಿನ ಏಣಿಗೂ ಈ ಊರಿನ ಏಣಿಗೂ ಡಿಫ್ರೆನ್ಸ್ ನೋಡಿ. ಒಂದೇ ಮರದ ಲಾಗಲ್ಲಿ ಈ ಥರ ಏಣಿ ಮಾಡಿದ್ದಾರೆ. ಈ ಜನರು ಗ್ಯಾರಂಟಿ ಇದರಲ್ಲಿ ಹತ್ತಾರೆ. ಬಿಕಾಸ್ ವಿಯೆಟ್ನಾಮೀಸ್ ತುಂಬ ಫಿಟ್ ಜನ. ನಮಗೆ ಏಣಿ ಸ್ವಲ್ಪ ಅಗಲ ಬೇಕಾಗ್ತದೆ, ಮತ್ತು ಹಿಡ್ಕೊಳ್ಳಿಕ್ಕೆ ಏನಾದರೂ ಸಪೋರ್ಟ್ ಬೇಕಾಗ್ತದೆ. ನೋಡಿ, ಅವರು ಬೆಳೆದ ಭತ್ತವನ್ನು ಇಲ್ಲಿ ಇಡುವಂಥದ್ದು. Cat Cat Village Center. So the house is one of Hmong traditional house passed about 30 or 40 years ago. So before we build one house like this, we need to feng shui consider. So which one is good location? So we turn the house which direction is bring our luck. Like which direction should be the main door, which direction should be the back door, the kitchen. Is Right. that so? Yeah. Right. Okay. So in a house we have 2 kitchen, 2 bedroom and 2 levels. So look this small kitchen for the family. We used to cook every day for the family. So out there we can hang in some pork, garlic on rice. Okay. Yeah. For smoking. Yeah, for smoking Cooking pork. the meat. Yeah, pork. So this big kitchen. So actually we use this big kitchen to cook when we have special day activities with festival, wedding or New Year. Okay, only during special days. Yeah. Out here we hanging some rice Yeah. to dry. To dry. Yeah. And this big ಭತ್ತದ kitchen- ತೆನೆ yeah. ಡ್ರೈ ಆಗ್ಲಿಕ್ಕೆ ಇಟ್ಟಂಥದ್ದು. Yeah. This big kitchen actually not normally not used for the festival. We also used to cook a lot of food with pigs as well. Okay. Yeah, you see the altar first. Oh, Yeah. when you open the door, you should see the god first. Yeah, right. When you enter the house. Oh, Right. that's nice. This for a raincoat. Raincoat. Yeah, raincoat. Made from some root of the tree. Root of the So tree. Okay. raining you carry to the outside. Uh-huh. And this the buffalo horn. Yeah. Fill water Yeah, or fill wine and water take it here. to the fields. Yeah, that's not for the sound from the water on wine. Okay. ನೋಡಿದ್ರಲ್ಲ ಇಲ್ಲಿನ ಟ್ರೆಡಿಷ್ನಲ್ ಹೌಸ್. ನಾವು ಇದೇ ಥರ ಒಂದು ಟ್ರೆಡಿಷ್ನಲ್ ಮನೆಗೆ ಜಪಾನಲ್ಲಿ ಕೂಡ ಹೋಗಿದ್ವಿ. ನಾನು ಅದನ್ನು ನನ್ನ ವಿಡಿಯೋದಲ್ಲಿ ನಿಮಗೆ ಕೂಡ ತೋರಿಸಿದ್ದೆ ಅದು. ಸೊ ಆಲ್ಮೋಸ್ಟ್ ಸಿಮಿಲರ್. ನಮ್ಮ ಭಾರತ ದೇಶದಲ್ಲಿ ನಮ್ಮ ಹಳೆ ಮನೆಗಳು ಕೂಡ ಹೀಗೆ ಇದ್ದು ಕೆಲವೊಂದು ಆಚಾರ ವಿಚಾರಗಳು ಬೇರೆ ಬೇರೆ ಇರ್ಬೋದು, ಆದರೆ ಅದರ ಕೋರ್ ಆಬ್ಜೆಕ್ಟಿವ್ ಒಂದೇನೆ. ನೋಡಿ, ಇಲ್ಲಿ ಇಷ್ಟು ಟೂರಿಸ್ಟ್ಸ್ ಬರ್ತಾರೆ. ಸಾವಿರಾರು ಜನ ಟೂರಿಸ್ಟ್ಸ್ ನಿಮಗೆ ಕಾಣ್ಲಿಕ್ಕೆ ಸಿಗ್ತಾರೆ. ಆದರೆ ಏನಾದರೂ ಕಸ ಕಾಣ್ತದ ನಿಮಗೆ? ಒಂದು ಕಸ, ಒಂದು ವಿಮಲ್ ಪಾನ್ ಮಸಾಲದ ಪ್ಯಾಕೆಟ್ ಆಗಲಿ, ಯಾವುದೇ ಒಂದು ಚಾಕ್ಲೇಟ್ ರ್ಯಾಪರ್ ಆಗಲಿ, ಒಂದು ಐಸ್ ಕ್ರೀಮ್ ರ್ಯಾಪರ್ ಆಗಿ ಏನಾದ್ರು ಕಾಣ್ತದ? ಅಲ್ಲಿ ಆ ಬಿಳಿ ಬಿಳಿ ಕಾಣ್ತಾ ಇಲ್ಲ, ಅದು ಕಸ ಅಲ್ಲ, ಅದು ಪಾರಿವಾಳ. ಓಕೆ. ಸೊ ಯಾವುದೇ ಥರದ ಕಸ ನಿಮಗೆ ಇಲ್ಲಿ ಕಾಣ್ಲಿಕ್ಕೆ ಸಿಗೋದಿಲ್ಲ. ಇಲ್ಲಿಯ ಜನ ಪ್ರಕೃತಿಯನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಪ್ರಕೃತಿಯನ್ನು ದೇವ್ರ ಥರ ಪೂಜಿಸ್ತಾರೆ. ಅದೇ ಕ್ಯಾಟ್ ವಾಟರ್ಫಾಲ್ಸ್. ಆಮೇಲೆ ಇಲ್ಲಿ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಕಾಣುವವರು ಎಲ್ಲರೂ ಕೂಡ ಇಲ್ಲಿಯ ಲೋಕಲಿಟ್ಸ್ ಅಲ್ಲ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ಆ ಟ್ರೆಡಿಷ್ನಲ್ ಡ್ರೆಸ್ಸನ್ನು ಹಾಕ್ಕೊಳ್ಳಿಕ್ಕೆ ಬಾಡಿಗೆಗೆ ಕೊಡ್ತಾರೆ. ಟೂರಿಸ್ಟ್ಸ್ ಬಂದವರು ಅದನ್ನು ಹಾಕ್ಕೊಂಡು ಫೋಟೋ ತೆಗೆಸ್ಕೊಳ್ಳುವಂಥದ್ದು ಇದೆ. ಇದು ನಮ್ಮ ಭಾರತ ದೇಶದಲ್ಲೂ ಕೆಲವೊಂದು ಜಾಗದಲ್ಲಿ, ಶಿಮ್ಲಾದಲ್ಲೆಲ್ಲ ಈ ಪದ್ಧತಿ ಇದೆ. ಈಗ ನಾವು ಸುಮಾರು 1.5 ಕಿಲೋಮೀಟ್ರಷ್ಟು ಬೆಟ್ಟ
ಇಳ್ಕೊಂಡು ಬಂದಿದ್ವಿ. ಈಗ ಮತ್ತೆ ಬೆಟ್ಟ ಹತ್ತಿ ಬೇರೆ ರೂಟ್ ತಗೊಳ್ಬೇಕು. ನೋಡಿ, ಪಾರಿವಾಳಗಳಿಗೆ ಗೂಡು ಮಾಡಿಟ್ಟಿದ್ದಾರೆ. ನೀವು ಈ ಹಳ್ಳಿಯಲ್ಲಿ ಎಲ್ಲಿ ಹೋದರೆ ಕೂಡ ಈ ಥರ ಪಾರಿವಾಳಗಳಿಗೆ ಗೂಡು ಮಾಡಿ ಇಟ್ಟಿರ್ತಾರೆ. ಅದು ಕಾಡು ಕಲ್ಲಲ್ಲಿ ಕಟ್ಟಿದ್ದು. ನಮ್ಮ ಊರಲ್ಲಿಯೂ ಹೀಗೆ ಕಟ್ತಾರೆ. ನೋಡಿ, ಆಚೆಲ್ಲ ಗದ್ದೆ ಕಾಣ್ತಾ ಇರ್ಬೋದು ನಿಮಗೆ. ಸ್ಟೆಪ್ ಫಾರ್ಮಿಂಗ್ ಮಾಡಿದ್ದಾರೆ. ಇದು ಕೂರ್ಲಿಕ್ಕೆ, ಟೂರಿಸ್ಟ್ಸಿಗೆ ಕೂರ್ಲಿಕ್ಕೆ, ರೆಸ್ಟ್ ತಗೊಳ್ಳಿಕ್ಕೆ ಈ ಥರ ಹಟ್ಟನ್ನು ಮಾಡಿದ್ದಾರೆ. ನೋಡಿ, ಹಳ್ಳಿಯ ಮೂಲೆ ಮೂಲೆಯಲ್ಲಿ ಈ ಥರ ಗೋಣಿ ಚೀಲ ಕಟ್ಟಿಟ್ಟಿದ್ದಾರೆ. ಏನಾದ್ರು ವೇಸ್ಟ್ ಎಲ್ಲ ಗಾರ್ಬೇಜ್ ಎಲ್ಲ ಇದ್ದರೆ ಅದಕ್ಕೆ ಹಾಕ್ಬೋದು. ಹಾಗಾಗಿ ರೋಡು ನೋಡಿ ಎಷ್ಟು ಕ್ಲೀನ್ ಇದೆ. ಆಮೇಲೆ ನೋಡಿ, ಹಳ್ಳಿಯ ರೋಡು, ಕಟ್ಟಿಗೆ, ತೋಟ, ಗದ್ದೆ ಎಲ್ಲ ಇದೆ, ಆದರೂ ಎಷ್ಟು ಕ್ಲೀನ್ ಇದೆ. ಆಮೇಲೆ ಇಲ್ಲಿ ಕೆಳಗಡೆ ಏನಾರು ಕಸ ಕಾಣ್ತದೆ, ಅದೂ ಇಲ್ಲ. ಎಲ್ಲ ಜನ ರೆಸ್ಪಾನ್ಸಿಬಲ್ ಆಗಿ ಅದರೊಳಗೆ ಹಾಕ್ತಾರೆ. ಇದು ಯಾರೋ ಒಬ್ಬರು ಮನೆ ಓನರು, ಅವರು ಅವರ ಮನೆ ಎದುರು ಈ ಥರ ಎದುರು ಗೇಟ್ ಹತ್ರನೇ ಹೀಗೆ ನೇತು ಹಾಕಿದ್ದಾರೆ. ಈ ಕೋಶ ಓದಿ ನೋಡು, ದೇಶ ಸುತ್ತಿ ನೋಡು ಅಂತ ಹೇಳ್ತಾರೆ. ಕೋಶ ಓದುವಂಥದ್ದು ನಮ್ಮ ಬೇಸಿಕ್ ನಾಲೆಜಿಗಾದರೆ, ದೇಶ ಸುತ್ತುವಂಥದ್ದು ಅದಕ್ಕಿಂತ ಹೆಚ್ಚಾದ ತಿಳುವಳಿಕೆ ಪಡೀಲಿಕ್ಕೆ. ಹೊರಗಡೆ ದೇಶ ಸುತ್ತಿದಾಗ ನೀವು ರಿಯಾಲಿಟಿ ಏನು ಅಂತ ಹೇಳುವಂಥದ್ದು ಅರ್ಥ ಮಾಡ್ಕೊಳ್ತೀರಿ. ಪ್ರಾಕ್ಟಿಕಲ್ಲಾಗಿ ನೀವು ನೋಡ್ತೀರಿ ಜನ ಹೇಗೆ ಬದುಕ್ತಾರೆ, ಅವರಿಂದ ನಾವು ಏನು ಒಳ್ಳೆಯದು ಕಲಿಬೋದು ಅಂಥದ್ದನ್ನು ನಾವು ನಮ್ಮ ಲೈಫಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಸುಮಾರು ಇರ್ತದೆ. ಅದನ್ನು ನಾವು ಅಳವಡಿಸಿಕೊಳ್ಬೇಕು. ನನ್ನ ವಿಡಿಯೋದಿಂದ ನಿಮಗೇನಾದರೂ ಒಂದು 4 ಒಳ್ಳೆ ಮೆಸೇಜ್ ಸಿಕ್ಕಿದ್ರು ನಾನು ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಿದ್ದು ಸಾರ್ಥಕ ಆಗ್ತದೆ. ಇದು ನೀರಿನ ಪವರಲ್ಲಿ ಇದು ಮಿಲ್, ಅಂದರೆ ಈ ರೌಂಡ್ ಜೈಂಟ್ ವೀಲ್ ಥರ ಇರುವಂಥ ಮಿಲ್ ಸುತ್ತದೆ. ಆಮೇಲೆ ಅದು ಬಹುಶಃ ನೀರನ್ನು ಪಂಪ್ ಮಾಡ್ತದೆ ಗದ್ದೆಗಳಿಗೆ. ಆಮೇಲೆ ಇಲ್ಲಿ ನೋಡಿ, ನಡ್ಕೊಂಡು ಹೋಗಲಿಕ್ಕೆ, ಗದ್ದೆಯಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಯಾವ ಥರ ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ ಅಂತ ಹೇಳುವಂಥದ್ದು. ಇದು ಹಳ್ಳಿಯವರಿಗೂ ಒಳ್ಳೆಯದಾಗ್ತದೆ. ಯಾರು ಟೂರಿಸ್ಟ್ಸ್ ಎಕ್ಸ್ಪ್ಲೋರ್ ಮಾಡೋರಿದ್ದರೆ ಅವರಿಗೂ ಒಳ್ಳೆಯದಾಗ್ತದೆ. ನೋಡಿ ಇಲ್ಲಿ ಹೇಗೆ ಇದು ಸುತ್ತ ಇದೆ ಮತ್ತು ಯಾವ ಥರ ಸೌಂಡ್ ಬರ್ತಾ ಇದೆ ಅಂತ ಹೇಳ್ಕೊಂಡು. ಎಂಥ ಬ್ಯೂಟಿಫುಲ್ ವ್ಯೂ ಅಲ್ವಾ. ನೋಡಿ, ಈಗ ಗದ್ದೆಗಳೆಲ್ಲ ಖಾಲಿ ಇದೆ. ಮೇ ತಿಂಗಳಲ್ಲಿ ಇಲ್ಲಿ ಮಳೆ ಸ್ಟಾರ್ಟ್ ಆಗ್ತದಂತೆ, ಮತ್ತೆ ಅವರು ನೇಜಿ ಮಾಡ್ತಾರೆ. ಬೆಟ್ಟ ಗುಡ್ಡ ಪ್ರದೇಶ ಆದ್ರಿಂದ ಇಲ್ಲಿ ಸ್ಟೆಪ್ ಫಾರ್ಮಿಂಗ್ ಮಾಡಿ ಭತ್ತ ಕೃಷಿ ಮಾಡುವಂಥದ್ದು. ನೋಡಿ, ನಾನು ನಿಮಗೆ ವಿಯೆಟ್ನಾಮಿದು ನ್ಯಾಷನಲ್ ಎನಿಮಲ್ ತೋರಿಸ್ತಾ ಇದ್ದೇನೆ. ಏನಿದೆ ಹೇಳಿ? ಎಮ್ಮೆ ಆರ್ ವಾಟರ್ ಬಫೆಲೋ. ಇದು ವಿಯೆಟ್ನಾಮಿದು ನ್ಯಾಷನಲ್ ಎನಿಮಲ್. ಆದರೆ ಫನ್ನಿ ಥಿಂಗ್ ಏನಂತ ಹೇಳಿದರೆ, ಇಲ್ಲಿ ಇವರು ಬಫೆಲೋ ಮೀಟನ್ನು ಹೇರಳವಾಗಿ ಕನ್ಸ್ಯೂಮ್ ಮಾಡ್ತಾರೆ. ಸೊ ನ್ಯಾಷನಲ್ ಎನಿಮಲ್ ಆಗಿದ್ರೂ ನ್ಯಾಷನಲ್ ಎನಿಮಲನ್ನು ತಿನ್ನಬಾರ್ದು ಅಂತ ಹೇಳುವಂಥ ಯಾವುದೇ ರೂಲ್ಸು ಈ ದೇಶದಲ್ಲಿ ಇಲ್ಲ. ಇದು ಇಂಡಿಗೋ ಪ್ಲ್ಯಾಂಟ್ ಅಂತೇಳಿ ಈ ಬಟ್ಟೆಗೆ ಕಲರ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಗಿಡ. ಇವರಿಗೆಲ್ಲ ಇಲ್ಲಿ ನೀರಿದೆ. ಸೊ ಇವರು ಮೇ ತಿಂಗಳಿಗೆ ಕಾಯಬೇಕು ಅಂತೇಳಿ ಇಲ್ಲ. ಸೊ ಅಲ್ಲಿ ಒಬ್ಬ ನೀರಿದ್ದ ಕೃಷಿಕ ಆಲ್ರೆಡಿ ಟಿಲ್ಲರ್ ಹಿಡ್ಕೊಂಡು ಕೆಲಸ ಶುರು ಮಾಡಿದ್ದಾನೆ. ಒಂದು ಅಪ್ಡೇಟ್, ಈ ಹಿಂದೆ ಫ್ರೆಂಚರು ವಿಯೆಟ್ನಾಮನ್ನು ಆಳ್ವಿಕೆ ಮಾಡ್ತಿದ್ರು ಅಂತೇಳಿ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಸೊ ಈ ಫ್ರೆಂಚರು ಸಾಪಾದಲ್ಲಿ ಸೆಟ್ಲ್ ಆಗಿದ್ರಂತೆ. ಆಗ ಆ ವಾಟರ್ ಫಾಲಿಗೆ ಫ್ರೆಂಚ್ ಲ್ಯಾಂಗ್ವೇಜಲ್ಲಿ ಕ್ಯಾಸ್ಕ್ಯಾಟ್ ಅಂತ ಹೇಳ್ತಾರೆ. ಅಲ್ಲಿ ಅವರು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತಾಯಿದ್ರಂತೆ. ಆಮೇಲೆ ಫ್ರೆಂಚರು ಬಿಟ್ಟು ಹೋದ್ಮೇಲೆ ಆ ಕ್ಯಾಟ್ ಅಂತ ಹೇಳುವಂಥದ್ದು ಅನ್ವರ್ಥ ಆಗ್ತಾ ಆಗ್ತಾ ಕ್ಯಾಟ್ ಅಂತ ಆಯಿತು. ಸೊ ಈಗ ಅದು ಕ್ಯಾಟ್ ವಿಲೇಜ್ ಅಂತ ಫೇಮಸ್ ಆಗಿದೆ. ಆ ವಾಟರ್ ಫಾಲಿಗೆ ಕ್ಯಾಟ್ ಅಂತ ಕರೀತಾರೆ. ನಿಮಗೆ ಅಲ್ಲಿ ಝೂಮ್ ಮಾಡ್ತೇನೆ ನೋಡಿ, ಎಲ್ಲಾದರೂ ಕೇಬಲ್ ಕಾರ್ ಕಾಣ್ತದ? ಮೇಲೆ ಕಾಣ್ತಾ ಇರ್ಬೋದು. ನಾಳೆ ನಮಗೆ ಅದರಲ್ಲಿ ಹೋಗ್ಲಿಕ್ಕಿದೆ. ನೋಡಿ ಎಷ್ಟು ಎತ್ತರದಲ್ಲಿ ಆ ಫಾಗ್ ಒಳಗಡೆ ಹೋಗ್ತಾ ಇದೆ ಅಂತೇಳಿ. ಅದು ಫ್ಯಾನ್ಸಿ ಪ್ಯಾನ್ ಅಂತ ಹೇಳುವಂಥ ಒಂದು ಪ್ಲೇಸಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ. ಬೆಟ್ಟದ ತುದಿಯಿಂದ
ಇನ್ನೊಂದು ಬೆಟ್ಟಕ್ಕೆ. ಮಿಸ್ಟರ್ ಸಾಂಗ್ ನಮ್ಮ ಟೂರ್ ಗೈಡ್, ಇವರಿಗೆ 2 ಮಕ್ಕಳಿದ್ದಾರೆ. 14 ಇಯರ್ಸ್, 14 ವರ್ಷದ ಮಗು, 15 ವರ್ಷದ ಮಗು. ಸೊ ಈ ಪಾರ್ಟ್ ಆಫ್ ದ ಗ್ಲೋಬಲ್ಲಿ ಇವರು ಬೇಗ ಮದುವೆ ಆಗ್ತಾರೆ. ಸುಮಾರು 16-17 ವರ್ಷಕ್ಕೆಲ್ಲ ಮದುವೆ ಆಗ್ತಾರೆ. ಇವರಿಗೀಗ 37 ವರ್ಷ ಪ್ರಾಯ. ನೋಡಿ ಎಷ್ಟು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿದ್ದಾರೆ ಅಂತೇಳಿ. ಇವ್ರಿಗೆ ಇಡೀ ವಿಯೆಟ್ನಾಮಲ್ಲಿ ನಾನು ಒಬ್ಬ ವ್ಯಕ್ತಿ ಒಬೇಸ್ ಆಗಿರೋದನ್ನ ನೋಡಲಿಲ್ಲ. ಒಂದೇ ಒಂದು ಲೇಡಿ ಒಬೇಸ್ ಆಗಿರೋದು ನಾನು ನೋಡಿಲ್ಲ. ಯಾಕೆ ಅಂತ ಹೇಳಿದರೆ ಇವರು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಹೆಲ್ದಿ ಫುಡ್ ತಿಂತಾರೆ, ತುಂಬ ಫಿಟ್ಟಾಗಿರ್ತಾರೆ. ನಾನ್ ವೆಜ್ ಎಷ್ಟೇ ತಿನ್ನಲಿ ಈಕ್ವಲಿ ತರಕಾರಿ ತಿಂತಾರೆ. ಅಷ್ಟೇ ಕೆಲಸ, ಎಕ್ಸಸೈಸ್ ಎಲ್ಲ ಮಾಡ್ತಾರೆ. ತುಂಬ ಫಿಟ್ ಜನ. ಆ್ಯಂಡ್ ಹೌ ಅಬೌಟ್ ಎಲೆಕ್ಟ್ರಿಸಿಟಿ? ಹೌ ಇಸ್ ದ ಎಲೆಕ್ಟ್ರಿಸಿಟಿ ಸಪ್ಲೈ ಹಿಯರ್ ಇನ್ ವಿಯೆಟ್ನಾಮ್? ಡೂ ಯು ಫೇಸ್ ಪವರ್ ಕಟ್ಸ್? Yeah, power cuts. Yeah, there is power cuts. Yeah. So for the electricity, Uh-huh. it's depending in the city Okay. and village. Ah. In the village, much cheaper. Okay. Yeah, in the city, more higher. Depend in your house, you got televisions, washing machine, Uh-huh. for the cooking. Okay. So 1 month you just pay $10 to $12. Oh, nice. Yeah. ಸೊ ದ ಎಲೆಕ್ಟ್ರಿಸಿಟಿ ಬಿಲ್ ಇಸ್ ಆಲ್ಸೋ ಡಿಫ್ರೆಂಟ್. Yeah. ನೋಡಿ, ನಾನು ಇವ್ರ ಹತ್ರ ಕೇಳ್ತಾ ಇದ್ದೆ ಹೇಗಿದೆ ಕರೆಂಟ್ ಇದೆಲ್ಲ ಅಂತ. ಅವ್ರು ಹೇಳ್ತಾರೆ ಹಳ್ಳಿ ಸೈಡ್ ಬಂದಾಗೆ ಎಲೆಕ್ಟ್ರಿಸಿಟಿ ಬಿಲ್ ಕಮ್ಮಿ ಅಂತೆ, ಟೌನ್ ಸೈಡ್ ಹೋದಾಗೆ ಎಲೆಕ್ಟ್ರಿಸಿಟಿ ಬಿಲ್ ಇದು ಸ್ಲ್ಯಾಬ್ ಜಾಸ್ತಿ ಆಗುತ್ತಂತೆ. ನೋಡಿ, ನಾವು ಈ ಥರ ಬೇರೆ ದೇಶಗಳಿಗೆ ಬಂದಾಗ ಅಲ್ಲಿಯ ಲೋಕಲಿಸ್ಟ್ ಜೊತೆ ಮಾತಾಡೋ ಪ್ರಯತ್ನ ಮಾಡಬೇಕು. ನಾನು ತುಂಬ ಟೂರಿಸ್ಟನ್ನು ನೋಡಿದ್ದೇನೆ, ಬಂದ್ಯಾ ಪುಟ್ಟ ಹೋದ ಪುಟ್ಟ ಅಂತ ಮಾಡಿಬಿಡ್ತಾರೆ, ಹೋಗ್ತಾರೆ, ನೋಡ್ತಾರೆ, ಬರ್ತಾರೆ. ಏನು ಅಲ್ಲಿದ್ದು ಲೋಕಲ್ ಜನರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನನೇ ಮಾಡೋದಿಲ್ಲ. ನಾವು ಆ್ಯಕ್ಚುಲಿ ದೇಶ ಸುತ್ತದೇ ಅವರ ಕಲ್ಚರು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ. ಬರೀ ಅಲ್ಲಿಯ ಮಾನ್ಯುಮೆಂಟ್ಸು, ಅಲ್ಲಿಯ ನೇಚರ್ ನೋಡಿ ಹೋದರೆ ಆಗಲಿಲ್ಲ. ಅಲ್ಲಿ ಏನು ನಡೀತದೆ, ಏನು ಒಳ್ಳೆಯದಿದೆ, ಏನು ಕೆಟ್ಟದಿದೆ ಎಲ್ಲವನ್ನೂ ಸಹ ನಾವು ಅರ್ಥ ಮಾಡ್ಕೊಳ್ಬೇಕು. ಆಗಲೇ ನಮ್ಮ ಒಂದು ನಾಲೆಜ್ ಪರಿಪೂರ್ಣ ಅಂತ ಆಗ್ತದೆ. ಬರೀ ಬುಕ್ಕಲ್ಲಿ ಓದಿದ್ದು ನಾವು 50% ಮಾತ್ರ, ಇನ್ನು 50% ನಾವು ಹೀಗೆ ಸಮಾಜದಲ್ಲಿ ಕಲಿಯುವಂಥದ್ದು ಎಷ್ಟೊಂದಿದೆ. ಜಶ್ಮಿ, ಹೇಗೆ ಅನಿಸ್ತಾ ಇದೆ? Beautiful experience. Do Vietnamese love Americans or they hate Americans? They hate America. They hate America. Yeah. But on Google, it always says that Vietnamese love Americans and they have many agreements in between all these things. It's not true. It's not true. Not true. ನೋಡಿ, ನಾವು ಇಂಟರ್ನೆಟ್ಟಲ್ಲಿ ನೋಡಿದೆಲ್ಲ ಸತ್ಯ, ಕೇಳಿದೆಲ್ಲ ಸತ್ಯ ಅಂತ ನೀವು ನಂಬೇಡಿ. ನಾನು ಇಲ್ಲಿಗೆ ಬರ್ತಾ ಈ ದೇಶದ ಬಗ್ಗೆ ಸುಮಾರು ರಿಸರ್ಚ್ ಮಾಡಿದ್ದೆ. ಯಾಕಂದರೆ ನಾವು ಏನೂ ಗೊತ್ತಿಲ್ಲದೆ, ಏನೂ ರಿಸರ್ಚ್ ಮಾಡದೆ ಬರಬಾರ್ದು. ಆಗ ನಾನು ಗೂಗಲ್ ಮಾಡುವಾಗ ಕೇಳಿದ್ದೆ, ಈ ವಿಯೆಟ್ನಾಮೀಸು ಅಮೇರಿಕನ್ಸ್ನ ಈಗಿನ ಕಾಲದಲ್ಲಿ ಹೇಟ್ ಮಾಡ್ತಾರ, ಲವ್ ಮಾಡ್ತಾರ ಅಂತೇಳಿ. ಇಲ್ಲ, ತುಂಬ ಲವ್ ಮಾಡ್ತಾರೆ ಈಗಿನ ಜನ ಅಂತ ಬಂತು. ಬಟ್ ರಿಯಾಲಿಟಿ ಏನಂದರೆ ಅವ್ರು ಇವಾಗಲೂ ಅಷ್ಟೇ ಹೇಟ್ ಮಾಡ್ತಾರಂತೆ. ನನಗೆ ಹಾಗೆ ಅಂತ ನನ್ನ ಗೈಡ್ ಹೇಳಿದರು. ನನ್ನ ಹಿಂದೆ ನೋಡಿ ಈ ಪ್ರಪಾತ ಹೇಗಿದೆ ಅಂತೇಳಿ, ಎಷ್ಟು ದೊಡ್ಡ ವ್ಯಾಲಿ ಅಂತ ಹೇಳುವಂಥದ್ದು ನೋಡಿ. ಸೂಪರಾಗಿ ಗಾಳಿ ಬೀಸ್ತಾ ಇದೆ, ಭಾರಿ ಖುಷಿ ಆಗ್ತಾ ಇದೆ. ಬನ್ನಿ, ಇನ್ನೂ ಗೈಡ್ ಜೊತೆ ಮಾತಾಡ್ತಾ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತಾ ಅಂತ ಹೇಳುವಂಥದ್ದನ್ನ ನೋಡೋಣ. ನೋಡಿ ಎಂತ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ. ಸೊ ದ ಕ್ವಶನ್ ಇಸ್ ಅಬೌಟ್ ಮ್ಯಾರೇಜ್. Yeah. ಸೊ ಇನ್ ಇಂಡಿಯಾ mostly people get arranged marriage, and recently it's changing into love marriages. Yes. Wherein we select our own spouses. Yes. But in the past it was all done through the parents. Yes. They used to search for a eligible bachelor, and then we have something called as a horoscope. Horoscope in the sense it's a combination of stars. So ನಾನು ಇವ್ರ ಹತ್ರ ಕೇಳಿದೆ, ನಮ್ಮ ದೇಶದಲ್ಲಿ ಅರೇಂಜ್ ಮ್ಯಾರೇಜ್ ಪದ್ಧತಿ ಇದೆ, ನಾವು ಜಾತಕ
ಅಥವಾ ನಕ್ಷತ್ರ ಎಲ್ಲ ಮ್ಯಾಚ್ ಆದ ಹುಡುಗಿಯರನ್ನು ನಾವು ಮದುವೆ ಆಗೋದು, ಹುಡುಗರನ್ನು ಮದುವೆ ಆಗೋದು, ಈ ಥರ. ಸೊ ಇವರ ಊರಲ್ಲಿ ಇವರ ತಂದೆಯ ಕಾಲದಲ್ಲಿ ಈಗಲೂ ಕೆಲವು ಜಾಗೆಯಲ್ಲಿ ಅರೇಂಜ್ ಮ್ಯಾರೇಜ್ ಇದೆ. ಬಟ್ ಈಗ ಅದು ಹೆಚ್ಚಾಗಿ ಲವ್ ಮ್ಯಾರೇಜಸ್ ಪ್ರಿಫರ್ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಇವರ ಒಪಿನಿಯನ್. ಯಾಕೆ ಅಂತ ಹೇಳಿದರೆ ಅರೇಂಜ್ ಮ್ಯಾರೇಜಸ್ಸಲ್ಲಿ ಎಷ್ಟೊಂದು ಬಾರಿ ಡಿವೋರ್ಸ್ಗಳಾಗಿ ಸಮಸ್ಯೆಗಳು ಜಾಸ್ತಿ ಉದ್ಭವ ಆಗ್ತದೆ ಅಂತ ಹೇಳುವಂಥದ್ದು ಇವರ ಒಪಿನಿಯನ್. You just marry in your tribe. ಇನ್ ಯೋರ್ ಟ್ರೈಬ್, ಯಾ, ಓಕೆ, ಫ್ರಮ್ ದ ಸೇಮ್ ಕಮ್ಯುನಿಟಿ, ಯಾ, Same community. Right now, you can you can marry different communities. ನೈಸ್. Yeah, example, myself, I'm from the Hmong people. I can go to marry Zhao, Zoi, Kingiet, anyway, yeah. ಓಕೆ, Yeah. ನೈಸ್. ಸೊ ಅದೇ ಇವ್ರ ಹತ್ರ ನಾನು ಕೇಳಿದೆ, ಮದುವೆ ಆಗುವಾಗ ನೀವು ಸೇಮ್ ಟ್ರೈಬ್, ಸೇಮ್ ಜನಾಂಗ, ಸೇಮ್ ಕಮ್ಯುನಿಟಿಯಿಂದ ನೀವು ಮದುವೆ ಆಗ್ತೀರಾ ಅಂತೇಳಿ. ಆಗ ಅವ್ರು ಹೇಳ್ತಾ ಇದ್ದಾರೆ, ಸುಮಾರು 15 ವರ್ಷದ ಹಿಂದಿನವರೆಗೆ ಹಾಗೆ ಇತ್ತು, ಇವಾಗ ಅದು ಚೇಂಜ್ ಆಗ್ತಾ ಇದೆ, ಯಾವ ಕಮ್ಯುನಿಟಿಯಿಂದ ಸಹ ಮದುವೆ ಆಗ್ತಾರೆ ಅಂತ ಹೇಳುವಂಥದ್ದು. ಹಾಗೆ ಮಾತಾಡ್ತಾ ನಾನು ಈ ಬುದ್ಧಿಸಮ್ ಎಲ್ಲ ಹೇಗೆ, ಯಾವ ಥರ ವರ್ಷಿಪ್ಪು ಅಂತೆಲ್ಲ ಕೇಳಿದೆ. ಆಗ ಅವ್ರು ಹೇಳ್ತಾರೆ, ಅವರು ಬುದ್ಧಿಸಮ್ನ ಬಿಲೀವ್ ಮಾಡಲ್ಲಂತೆ, ಅವರು ಇಲ್ಲಿಯ ಮೂಲ ನಿವಾಸಿ, ಅವರದ್ದು ಒಂದು ಬೇರೆ ಆದ ಒಂದು ಧರ್ಮ. ಇವರ ಧರ್ಮದಲ್ಲಿ ಏನು ಅಂತ ಹೇಳಿದರೆ, ಇವರು ಅವರ ಆ್ಯನ್ಸಿಸ್ಟರ್ಸನ್ನು ವರ್ಷಿಪ್ ಮಾಡುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಇವರ ತಂದೆ ತೀರಿ ಹೋದರೆ ತಂದೆಯನ್ನು ದೇವರ ಸ್ಥಾನಕ್ಕೆ ತಗೊಂಡು ಹೋಗುವಂಥದ್ದು. ಅದಕ್ಕಿಂತ ಮುಂಚೆ ಅಜ್ಜ, ಮುತ್ತಾತ, ಮುತ್ತಜ್ಜಿ ಎಲ್ಲರನ್ನು ದೇವರ ಸ್ಥಾನಕ್ಕೆ ತಗೊಂಡೋಗಿ ಆಗಿರ್ತದೆ. ಸೊ ಇವರೆಲ್ಲ ಇವರಿಗೆ ದೇವರುಗಳು, ಇವರ ಆ್ಯನ್ಸಿಸ್ಟರ್ಸೇ ಇವರಿಗೆ ದೇವರುಗಳು. ಅದಕ್ಕೆ ನಾನು ಕೇಳಿದೆ, ಹಾಗಾದರೆ ಈಗ ಒಬ್ಬರು ಪರ್ಸನ್ ಎ ಇರ್ತಾರೆ, ಅವರು ದೊಡ್ಡ ಕ್ರಿಮಿನಲ್ ಆಗಿರ್ತಾರೆ, ಅವರು ತೀರಿ ಹೋಗ್ತಾರೆ, ಅವ್ರು ತೀರಿ ಹೋದಾಗ ನೀವು ಅವರನ್ನು ಕೂಡ ಮತ್ತೆ ದೇವರಾಗಿ ಕಾಣ್ತೀರಾ ಅಂತ. ಅದಕ್ಕೆ ಅವ್ರು ನಕ್ಕೊಂಡು ಹೇಳ್ತಾರೆ, ಇಲ್ಲ, ಅಂಥವ್ರನ್ನು ನಾವು ದೇವರು ಅಂತ ಪೂಜೆ ಮಾಡಲ್ಲ ಅಂತೇಳಿ ಹೇಳಿದರು. ನೋಡಿ, ಹೊಳೆಯ ನೀರನ್ನು ಡೈವರ್ಟ್ ಮಾಡಿದ್ದಾರೆ, ಅಲ್ಲಿಂದ ದೂರದಿಂದ ಡೈವರ್ಟ್ ಮಾಡಿ ಈ ಥರ ಕಾಂಕ್ರೀಟ್ ಟ್ಯಾಂಕ್ಗಳನ್ನು ಮಾಡಿ ಆಮೇಲೆ ನೀರು ಅಲ್ಲಿಂದ ಹೊರಗೆ ಹೋಗುವಾಗೆ. ಇದು ಏನು ಅಂತ ಕೇಳಿದೆ ನಾನು, ಅದು ಫಿಶ್ ಫಾರ್ಮಿಂಗ್ ಅಂತೆ, ಅದರ ಒಳಗೆ ಮೀನು ಸಾಕಾಣಿಕೆ ಮಾಡ್ತಾರೆ. ನೋಡಿ, ನೆಕ್ಸ್ಟು ನಾವು ಈ ಟ್ರ್ಯಾಕಲ್ಲಿ ಹತ್ಕೊಂಡು ಹೋಗ್ತೇವೆ. ಜಶ್ಮಿ ಯಾಕೋ ಸ್ವಲ್ಪ ಪಂಚರ್ ಆದಾಗೆ ಕಾಣ್ತಾ ಇದ್ದಾಳೆ, ಬಟ್ ಎನರ್ಜೆಟಿಕ್ ಆಗಿ ನಡೆಯೋ ಪ್ರಯತ್ನ ಮಾಡ್ತಾ ಇದ್ದಾಳೆ. ಕಾಲಲ್ಲಿ ಗುಳ್ಳೆ ಬಂದಿದೆಯಂತೆ. ನೋಡಿ, ಇಂಥ ಒಂದು ಕಡಿದಾದ ರಸ್ತೆಯಲ್ಲಿ ಕೂಡ ಇವರ ಮೊಪೆಡನ್ನು ತಂದು ನಿಲ್ಲಿಸಿದ್ದಾರೆ. ನಾನು ನಮ್ಮ ಟೂರ್ ಗೈಡ್ ಹತ್ರ ಕೇಳಿದೆ, ಏನು ಈ ಟ್ರ್ಯಾಕ್ ಬರೀ ಟೂರಿಸ್ಟ್ಗೋಸ್ಕರ ಮಾಡಿದ್ದಾರಾ ಅಥವಾ ಹಳ್ಳಿಯವರಿಗೆ ಹೋಗಲಿಕ್ಕೆ ಮಾಡಿದಾರ ಅಂತೇಳಿ. ಇಲ್ಲ, ಇದು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಯನ್ನು ಕನೆಕ್ಟ್ ಆಗುವಂಥ ರಸ್ತೆ. Why don't I see many motorbikes here and I only see mopeds in Vietnam? The scooters. For the local people, we are not too big. Yeah. So short leg. So and this the mountain. We need to take some. We need to carry some rice or corn for the farm. So this the. Yeah, this is very convenient. Yeah, it's very good and it's cheaper as well. Yeah, cheaper one and more convenient. Okay. ವಿಯೆಟ್ನಾಮಿನ ಲೋಕಲ್ ಶಾಪ್ ನಮ್ಮ ಊರಿನ ಶಾಪ್ ಥರನೇ ಇದೆ. ಈಗ ಒಂದು ಕೋಲ್ಡ್ ಏನಾದ್ರು ಕುಡಿಯುವ. Cold drinks. ಇಲ್ಲಿನ ಲೋಕಲ್ ಜ್ಯೂಸ್ಗಳು, ಬಿಯರ್ ಕೂಡ ಜೊತೆಯಲ್ಲಿ ಇಟ್ಟಿದ್ದಾರೆ. ವಿಯೆಟ್ನಾಮಿನ ಲೋಕಲ್ ಜ್ಯೂಸ್ ಚೆನ್ನಾಗಿದೆ. ವಿಯೆಟ್ನಾಮಿ ಹುಂಜ, ಒಳ್ಳೆ ಕಟ್ಟದ ಕೋಳಿ ನೋಡಿ ಹೇಗಿದೆ ಅಂತೇಳಿ. ವಿಯೆಟ್ನಾಮಿ ಹೆಂಟೆ, ಗ್ಯಾರೇಜ್, ವಿಯೆಟ್ನಾಮಿ ಸಲೂನ್, ಜನ ಇಲ್ಲ, ಖಾಲಿ ಮಕ್ಕಳಿಬ್ಬರು ಆಟಾಡ್ತಾ ಇದ್ದಾರೆ. ವಿಯೆಟ್ನಾಮಿ ಲೋಕಲ್ ತರಕಾರಿ ಅಂಗಡಿ, ಜ್ಯೂಸು, ಬ್ರೆಡ್ಡು, ಚೀಸು, ಎಲ್ಲ ಥರದ ಮತ್ತು ಮೀಟ್ ಕೂಡ ಸಿಗುತ್ತೆ. ವಿಯೆಟ್ನಾಮಿನ ಒಂದು ಜಾತಿಯ ಸ್ಟ್ರಾಬೆರಿ ಹಣ್ಣು ನೋಡಿ.
ಭತ್ತ ಹೊತ್ಕೊಂಡು ಹೋಗುವಂಥದ್ದು. ವಿಯೆಟ್ನಾಮಿ ಪುಟ್ಟ ಮಕ್ಕಳು ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ ಅಂತ. ನೋಡಿ ಇಲ್ಲಿ 13T ಅಂತ ಇದೆ, ಅಲ್ಲಿ ಒಂದು ಸಣ್ಣ ಬ್ರಿಡ್ಜ್ ಇದೆ, ಭಾರಿ ದೊಡ್ಡ ಬ್ರಿಡ್ಜ್ ಏನಲ್ಲ ಆಯಿತಾ. ಬಟ್ ಇದೇನು ಗೊತ್ತಾ, ಆ ಬ್ರಿಡ್ಜ್ ಮೇಲೆ ಮ್ಯಾಕ್ಸಿಮಮ್ ನೀವು 13 ಟನ್ ಇರುವ ಭಾರ ಇರುವಂಥ ಟ್ರಕ್ ಅಥವಾ ಟ್ರ್ಯಾಕ್ಟರನ್ನು ಪಾಸ್ ಮಾಡ್ಬೋದು ಅಂತೇಳಿ ಅವರು ಅಲ್ಲಿ ಹಾಕಿರುವಂಥದ್ದು. ಹಳ್ಳಿಯಲ್ಲಿ ಸಹ ಇಂಥ ಸಣ್ಣ ಸಣ್ಣ ವಿಚಾರಗಳು ಅದಕ್ಕೆ ಎಷ್ಟು ಅವರು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಹೇಳುವಂಥದ್ದು ನಮಗೆ ಇದರಲ್ಲಿ ಅರ್ಥ ಆಗ್ತದೆ. ನೋಡಿ ಯಾವ ರೀತಿ ಸ್ಟೆಪ್ ಫಾರ್ಮಿಂಗ್ ಮಾಡಿ ಭತ್ತ ಕೃಷಿ ಮಾಡ್ತಾರೆ ಅಂತ ಹೇಳುವಂಥದ್ದು. ಇಲ್ಲಿ ನೋಡಿ ಒಬ್ಬ ಲೋಕಲ್ ಇಲ್ಲಿಯ ಕೃಷಿಕನ ಮನೆ ಕಟ್ಟಿಗೆ, ಅವರ ಕೋಣವನ್ನು ಇಲ್ಲಿ ಕಟ್ಟಿ ಹಾಕಿದ್ದಾರೆ. ನೋಡಿ ಹೇಗೆ ಎಷ್ಟು ಚೆನ್ನಾಗಿದೆಯಲ್ವ. ಹಾಗೆ ಬ್ಯಾಕ್ಗ್ರೌಂಡ್ ನೋಡಿ ಎಷ್ಟು ದೊಡ್ಡ ಬೆಟ್ಟ. ಹಾಗೆ ಅಷ್ಟಾಗುವಾಗ ನನ್ನ ಹೆಂಡತಿ ಬಂದಳು, ಅವಳ ಹತ್ರ ಒಂದು ಕೇಳಿಬಿಡುವ ಹೇಗೆ ಅನಿಸ್ತಾ ಇದೆ ಅಂಥೇಳಿ. ಜಶ್ಮಿ ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆ. ಮತ್ತೆ ಮಾತೇ ಬರ್ತಾ ಇಲ್ಲ, ಖುಷಿಯಲ್ಲಿ ಮಾತು ಬರ್ತಾ ಇಲ್ವಾ? ಉಸಿರು ಬಿಡ್ಲಿಕ್ಕೆ ಆಗ್ತಾ ಇಲ್ವಾ? ಸುಸ್ತಾಗಿದೆಯಾ? ಆಗ್ತಾ ಇಲ್ಲ. ಇನ್ನೂ ಸುಮಾರು 7-8 ಕಿಲೋಮೀಟರ್ಗಳನ್ನು ಕ್ರಮಿಸ್ಲಿಕ್ಕಿದೆ. ನಾವೀ ಬಾತುಕೋಳಿಗಳು ನೋಡಿ, ಹಳ್ಳಿಯ ಮನೆಗಳು, ನಾಯಿಗೂಡು, ಹಂದಿಗೂಡು, ಕೋಳಿಗೂಡು, ಹಾಗೆ ಈಚೆ ಗದ್ದೆಯಲ್ಲಿ ಬಾತುಕೋಳಿ, ಕೋಳಿ ಕೂಗುದು ಕೇಳ್ತಾ ಇರ್ಬೋದು. ನೋಡಿ ಹೇಗಿದೆ ಟೆರೈನ್ ಅಂತ ಹೇಳ್ಕೊಂಡು. ಬೆಟ್ಟ ಹತ್ತಿದಷ್ಟು ಮುಗಿಯೋದೇ ಇಲ್ಲ. ನೋಡಿ ನಮ್ಮ ಊರು ಕೋಳಿ. ನೋಡಿ ನಾನು ಕೇಳಿದೆ ಇಷ್ಟು ಇಲ್ಲಿ ಟೆರೈನ್ ತುಂಬ ಇಂಟೀರಿಯರ್ ಅಂದರೆ ತುಂಬ ಇಂಟೀರಿಯರ್. ಇಷ್ಟು ಇಂಟೀರಿಯರಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗ್ತಾರ ಅಂತ ಕೇಳಿದೆ. ಆಗ ಅವ್ರು ಹೇಳ್ತಾರೆ ಇಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗೋದು ಕಂಪಲ್ಸರಿ. ಕೆಲವೊಂದು ಬಾರಿ ಮಕ್ಕಳು 2-3 ಕಿಲೋಮೀಟ್ರು ನಡೆದು ಸ್ಕೂಲಿಗೆ ಹೋಗ್ತಾರೆ. ಹೆಚ್ಚಿನ ಬಾರಿ ಅವರ ಪೇರೆಂಟ್ಸ್ ಅವ್ರನ್ನ ಸ್ಕೂಲಿಗೆ ಅವರ ಮೊಪೆಡ್ಗಳಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ. ವಿಯೆಟ್ನಾಮಿ ಹಂದಿ. ಇಟ್ಟಿಗೆ ಮತ್ತು ಮರದ ಕಾಂಬಿನೇಷನಲ್ಲಿ ಮಾಡಿರುವಂಥ ಮನೆ ನೋಡಿ. ಇನ್ನೂ ಹತ್ತಿ ಮುಗಿಲಿಲ್ಲ ಫ್ರೆಂಡ್ಸ್. ಈಗ ಇಲ್ಲಿ ಒಂದು ಕಡೆ ಊಟಕ್ಕೆ ಬಂದ್ವಿ ನಾವು. ನಡೆದು ಸುಸ್ತಾದ ನಮಗೆ ಮಧ್ಯಾಹ್ನದ ಲಂಚ್ ನೋಡಿ ಈ ಹೋಟೆಲಲ್ಲಿ. ಬೆಟ್ಟದ ಮೇಲೆ ಹೋಟೆಲ್ ಇದೆ, ಗಾಳಿ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ. ಈ ಥರ ಸೆಟಪ್ ಇದೆ ನೋಡಿ. ಇವರ ಕೌಂಟರ್ ಹೀಗಿದೆ ನೋಡಿ. ಇಲ್ಲಿ ಕೆಲವೊಂದು ಸೊಪ್ಪು ತರಕಾರಿ ಎಲ್ಲ ಸೇಲಿಗಿಟ್ಟಿದ್ದಾರೆ. ಬೆಳ್ಳುಳ್ಳಿ, ಟೊಮ್ಯಾಟೊ, ಮೆಣಸು, ನಿಂಬೆಹುಳಿ, ಶುಂಠಿ ಎಲ್ಲ ಇದೆ. ಹಾಗೆ ಇಲ್ಲಿ ಬಿಯರ್ ಇದೆ, ಕೋಕೋ ಕೋಲಾ ಇದೆ, ಎಲ್ಲ ಇದೆ. ಇಲ್ಲಿ ಬಿಯರ್ ಸೇಲ್ ಮಾಡಲಿಕ್ಕೆ ಯಾವುದೇ ಲೈಸೆನ್ಸ್ ಬೇಕಾಗಿಲ್ಲ. ಯಾವ ಶಾಪಲ್ಲಿ ಬೇಕಾದರೆ ಬಿಯರ್ ಸಿಗ್ತದೆ. ಈ ಥರ ಒಂದು ವ್ಯೂ ಇದೆ ನಮ್ಮ ಮಧ್ಯಾಹ್ನದ ಹೋಟೆಲಿಂದ. ಕಾಣ್ತಾ ಇದೆಯಲ್ಲ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ವಿಯೆಟ್ನಾಮಿ ಮ್ಯಾಪ್. ಸೊ ನಾವೀಗ ಸ್ಟಾಪಲ್ಲಿದ್ದೇವೆ, ಸಾಮಾನ್ಯ ಈ ಜಾಗದಲ್ಲಿ ಇದ್ದೇವೆ.
ಅದು ನನಗೆ ಬೇಡ. ನೋಡಿ, ನಮ್ಮ ಇಂಡಿಯಾದಲ್ಲಿ UPI ಟ್ರಾನ್ಸಾಕ್ಷನ್ ಇರುವ ಹಾಗೆ ವಿಯೆಟ್ನಾಮಲ್ಲಿ ಇವರ ಮೋಡ್ ಆಫ್ ಟ್ರಾನ್ಸಾಕ್ಷನ್ ಇಲ್ಲಿ ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು. ಬಟ್ ನಮ್ಮ ಸ್ಕ್ಯಾನರ್ಸ್ ಇದಕ್ಕೆ ಸಪೋರ್ಟ್ ಆಗೋದಿಲ್ಲ. ನೋಡಿ, ಇದು ವಿಯೆಟ್ನಾಮ್ ಅವರ ಟ್ರೆಡಿಷ್ನಲ್ ಒಂದು ನೆಕ್ಲೆಸ್. ಇದಕ್ಕೇನು ಸಿಗ್ನಿಫಿಕೆನ್ಸ್ ಏನಿಲ್ಲ, ಬಟ್ ಅವರು ಇದನ್ನು ವೇರ್ ಮಾಡ್ತಾರೆ ಬ್ಯೂಟಿ ಪರ್ಪಸ್. ಊಟ ಚೆನ್ನಾಗಿತ್ತು, ಒಳ್ಳೆ ರುಚಿಕರವಾದ ಊಟ. ಆದರೆ ಇದು ಹಳ್ಳಿ ಪ್ರದೇಶ ಮತ್ತು ತುಂಬ ಹಿಂದುಳಿದ ಪ್ರದೇಶ ಆದದ್ರಿಂದ ಸ್ವಲ್ಪ ಕ್ಲೆನ್ಲಿನೆಸ್ ಅಷ್ಟೇನಿರಲಿಲ್ಲ. ನೋಡಿ, ನಾವೀಗ ಎಲ್ಲಿಂದ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳುವಂಥ ನಿಮಗೆ ತೋರಿಸಿಕೊಡ್ತೇನೆ. ಈಗ ಎಲ್ಲಿ ಬಂದು ರೀಚ್ ಆದ್ವಿ ಅಂತ ನೋಡಿ. ಝೂಮ್ ಮಾಡ್ತೇನೆ, ಇನ್ನೊಂದು ಸ್ಟೆಪ್ ಝೂಮ್ ಮಾಡ್ತೇನೆ. ಈಗ ಬೆಟ್ಟ ಕಾಣ್ತಾ ಇದೆಯಾ ನೋಡಿ. ಈ ಬೆಟ್ಟದಲ್ಲಿ ಆಮೇಲೆ ಒಂದು ವೈಟ್ ಬಿಲ್ಡಿಂಗ್ ಕಂಡಾಗ ಆಗ್ತಾ ಇದೆಯಾ, ಆ 2 ಸ್ತೂಪದಾಗಿರೋ ಬೆಟ್ಟದಲ್ಲಿ ಆಲ್ಮೋಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡಿ ಹೀಗೆ ವ್ಯಾಲಿಯಲ್ಲಿ ನಡೆದು 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 1 2 3 ಬೆಟ್ಟ ಹತ್ತಿ 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 ಹೀಗೆ ಬಂದು ನಾವು ಈಗ ಊಟ ಮಾಡಿದ ಜಾಗ ಆಲ್ಮೋಸ್ಟು ನೋಡಿ ಈ ಏರಿಯಾದಲ್ಲಿತ್ತು. ಅಲ್ಲಿಂದ ಮತ್ತೆ ನಡೆದು 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 ಹೀಗೆ ಬಂದಿದ್ದೇವೆ. ಇನ್ನು ಹೀಗೆ ಹೋಗಿ ಇನ್ನೂ ಸುಮಾರು 5-6 ಕಿಲೋಮೀಟ್ರ್ಗಳ ದೂರವನ್ನು ನಮಗೆ ಈಗ ಕ್ರಮಿಸಲಿಕ್ಕಿದೆ. ಸೊ ನನ್ನ ಜೊತೆನೇ ಇರಿ, ಇನ್ನೇನೇನು ವಿಶೇಷ ಕಾಣುತ್ತೆ ಅಂತ ಹೇಳುವಂಥದ್ದನ್ನ ತೋರಿಸ್ಕೊಡ್ತೇನೆ. ಈ ಹಳ್ಳಿ ವಾತಾವರಣ ತುಂಬ ಚೆನ್ನಾಗಿದೆ, ಹೋಗೋಣ. ನೋಡಿ, ಭತ್ತ ಕೃಷಿ, ಟೆರೆಸ್ ಫಾರ್ಮಿಂಗ್ ಮೇಲೆಯಿಂದ ನೋಡುವಾಗ ಹೇಗೆ ಕಾಣ್ತದೆ ಅಂತ ಹೇಳುವಂಥದ್ದು. ಆಮೇಲೆ ಇಲ್ಲೆಲ್ಲ ರಸ್ತೆಗೆ ಕಾಂಕ್ರೀಟೀಕರಣ ಆಗಿದೆ. ಇಲ್ಲಿ ಯಥೇಚ್ಛವಾಗಿ ಬಿದಿರು ಬೆಳೀತದೆ ಕಾಡಲ್ಲಿ, ಮತ್ತು ಆ ಬಿದಿರನ್ನು ಬೇರೆ ಬೇರೆ ಪರ್ಪಸ್ಸಿಗೆ ಯೂಸ್ ಮಾಡ್ತಾರೆ. ಊಟ ಮಾಡಿ ಆದಮೇಲೆ ಒಳ್ಳೆ ಎನರ್ಜಿ ಬಂದಾಗೆ ಆಯಿತು. ಹೊಟ್ಟೆಯಿಂದ ಮೇಲೆವರೆಗೆ ನೆಮ್ಮದಿ ಆಗ್ತಾಯಿದ್ರೆ ಸೊಂಟದಿಂದ ಕೆಳಗೆ ತಡಿಲಿಕ್ಕಾಗ್ತಾ ಇಲ್ಲ, ಎಲ್ಲ ನೋವು ಸ್ಟಾರ್ಟ್ ಆಗಿದೆ. ಎಸ್ಪೆಷಲಿ ಮಗನನ್ನು ಬೇರೆ ನಾನು ಹೀಗೆ ಈ ಕ್ಯಾಂಗೋರ ಪೌಚ್ ಹಾಕಿ ಎತ್ಕೊಂಡು ಹೋಗ್ತಾ ಇರೋದ್ರಿಂದ ಈ ಬೆಲ್ಟ್ ಒತ್ತೋ ಜಾಗದಲ್ಲೆಲ್ಲ ಸಿಕ್ಕಾಪಟ್ಟೆ ನೋವಾಗ್ತದೆ. ಹಾಯ್, ಹೌ ಆರ್ ಯು? ನೋಡಿ, ಲೋಕಲ್ ಮಕ್ಕಳು ತುಂಬ ಬ್ರೇವ್ ಕಿಡ್ಸ್, ವಿಯೆಟ್ನಾಮಿ ಮಕ್ಕಳು. ಆಮೇಲೆ ತುಂಬ ಫ್ರೆಂಡ್ಲಿ, ಭಾರಿ ಬೇಗ ಹೊರಗಿನವ್ರ ಜೊತೆ ಮಾತಾಡ್ತಾರೆ. ವಿಯೆಟ್ನಾಮಿ ಮಕ್ಕಳು ತುಂಬ ಬ್ರೇವ್. ಆ ಮಕ್ಕಳಕ್ಕಿಂತ ಅವರ ಪೇರೆಂಟ್ಸ್ ಇನ್ನೂ ಬ್ರೇವ್. ಯಾಕೆಂತ ಹೇಳಿದರೆ ಈ ಮಕ್ಕಳು ಆಡುವ ಜಾಗ ನೋಡಿ, ಆಚೆ ಯಾವ ಥರ ಹೊಂಡ ಇದೆ ನೋಡಿ. ಆದರೂ ಇಲ್ಲಿ ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಅವರನ್ನು ಆಡ್ಲಿಕ್ಕೆ ಬಿಡ್ತಾರೆ. ಆಮೇಲೆ ನಮ್ಮ ಗೈಡ್ ಹೇಳ್ತಾ ಇದ್ರು, ಇಲ್ಲಿಯ ಮಕ್ಕಳು ತುಂಬ ಸ್ಟ್ರಾಂಗ್ ಅಂತೇಳಿ. ಡೆಫಿನೆಟ್ಲಿ ಈ ಥರ ಗುಡ್ಡಗಾಡು ಪ್ರದೇಶದಲ್ಲಿ ಅವರು ಹುಟ್ಟಿ ಬಾಳಿ ಬದುಕಬೇಕು ಅಂತ ಹೇಳಿದರೆ ಸ್ಟ್ರಾಂಗ್ ಇರಲೇಬೇಕಾಗ್ತದೆ. ಟೋಟಲ್ ನಾವು ಇವತ್ತು 3 ಹಳ್ಳಿಗಳನ್ನು ಕವರ್ ಮಾಡ್ತೇವೆ. ಈ 3 ಹಳ್ಳಿಗಳು 3 ಬೇರೆ ಬೇರೆ ಬೆಟ್ಟದ ಮೇಲೆ ಅಥವಾ ಬೆಟ್ಟದ ತಪ್ಪಲಲ್ಲಿದೆ. ನೋಡಿ, ಅಲ್ಲಿ ಮೇಲೆ ನಿಮಗೆ ಸುಮಾರು ಒಂದೇ ಥರದ ಬಿಲ್ಡಿಂಗ್ಸ್ ಕಾಣ್ತಾ ಇದೆಯಾ, ಅದೆಲ್ಲ ಬೆಟ್ಟದ ಮೇಲೆ ಈಗ ಹೊಸದಾಗಿ ಕನ್ಸ್ಟ್ರಕ್ಟ್ ಆಗ್ತಿರುವ ರೆಸಾರ್ಟ್ಗಳು. ಸೊ ನಾನು ನನ್ನ ಗೈಡ್ ಜೊತೆ ಕೇಳಿದೆ, ಈಗ ಈ ಥರ ರೆಸಾರ್ಟ್ಗಳೆಲ್ಲ ಬೆಟ್ಟದ ಮೇಲೆ ಆಗ್ತಾ ಇದೆ, ಏನಾದರೂ ಎಕಲಾಜಿಕಲ್ ಡ್ಯಾಮೇಜಸ್ ಆಗ್ತಾ ಇದೆಯಾ ನಿಮ್ಮಲ್ಲಿ ಅಂತೇಳಿ. ಆಗ ಅವ್ರು ಹೇಳ್ತಾರೆ, ಹೌದು, ತುಂಬ ಡ್ಯಾಮೇಜಸ್ ಆಗ್ತಾ ಇದೆ, ಲ್ಯಾಂಡ್ ಸ್ಲೈಡ್ಸ್ ಎಲ್ಲ ಆಗ್ತಾ ಇದೆ ಅಂತ ಹೇಳ್ಕೊಂಡು. ಸೊ ಓವರ್ ಟೂರಿಸಮ್ ನೇಚರ್ ಮೇಲೆ ಸ್ಟ್ರೆಸ್ ಮಾಡ್ತದೆ ಮತ್ತು ಅದರಿಂದಾಗಿ ಸಮಸ್ಯೆಗಳು ಆಗ್ತದೆ ಅಂತ ಹೇಳುವಂಥದ್ದು ಸ್ಪಷ್ಟ ಗೊತ್ತಾಗ್ತದೆ. ಈಗ ನಮ್ಮಲ್ಲಿಯೂ ಹಾಗೆ ಕೊಡಗು ಚಿಕ್ಕಮಗಳೂರಲ್ಲಿ ಎಷ್ಟೋ ಕಡೆ ದೊಡ್ಡ ದೊಡ್ಡ ಬೆಟ್ಟಗಳನ್ನು ಅಗ್ದು ಹೋಮ್ ಸ್ಟೇಗಳನ್ನು ಮಾಡಿ ಎಷ್ಟೊಂದು ಸಮಸ್ಯೆಗಳನ್ನು ನಾವು ಅನುಭವಿಸಿದ್ದೇವೆ, ಅನುಭವಿಸೋರನ್ನು ನೋಡಿದ್ದೇವೆ.
ಇನ್ನೊಂದು ಅರ್ಥ ಆಗದಂಥ ವಿಷಯ ಅಂತ ಹೇಳಬೇಕಾ, ನನಗೆ ವಿಶೇಷವಾಗಿ ಕಾಣ್ತಾ ಇದೆ ಅಂತ ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡಿ, ಕೆಲವೊಂದು ಮನೆಗಳು ಸಣ್ಣ ಸಣ್ಣದಾಗಿರ್ತದೆ, ಬಟ್ ಮನೆ ಮುಂದೆ ನಿಂತ ಕಾರ್ SUV ನೋಡಿದರೆ ನಮ್ಮ ಇಂಡಿಯಾದಲ್ಲಿ 45-50 ಲಕ್ಷ ಕೊಡಬೇಕಾದಂಥ SUVಗಳನ್ನು ಅವರು ಇಟ್ಕೊಂಡಿರ್ತಾರೆ. ಈ ಫೋರ್ಡ್ ರ್ಯಾಪ್ಟರು ಈ ಥರ ಎಲ್ಲ ದೊಡ್ಡ ದೊಡ್ಡ SUVಗಳು, ಈಗ ಫಾರ್ಚುನರ್ ಥರ, ಈಗ ಇಸುಜು D-Max ಇದೆಯಲ್ಲ, ಈ ಥರದ್ದೆಲ್ಲ ದೊಡ್ಡ ದೊಡ್ಡ SUVಗಳನ್ನು ಇಟ್ಕೊಂಡಿರ್ತಾರೆ. Yeah, so this we call the Myeonghwa Valley. ಓಕೆ. So from the beginning to the end, it's got distance 15 kilometers. If you come here in right time in August or September, you see the golden bright. So make the whole valley is colorful. ಕಲರ್ಫುಲ್. Yeah. So this village is Lao Chai. So Lao Chai is mean the old village in local ಹೀಗೆ Deng. ಹೊರಡುವಾಗ ಹೇಳಿದರು ಜಸ್ಟ್ 13 ಕಿಲೋಮೀಟ್ರ್ ಅಂತ, ಈಗ ಹೇಳ್ತಾ ಇದ್ದಾರೆ 15 ಕಿಲೋಮೀಟ್ರ್ ಟೋಟಲ್ ಟ್ರೆಕ್. ಸೊ ನಮ್ಮ ಟ್ರೆಕ್ ಎಂಡ್ ಆಗುವ ಇದು ಸ್ಪಾಟ್ ಬಂದು ಸುಮಾರು ಅಲ್ಲೆಲ್ಲೋ ಬರ್ತದೆ. ನೋಡಿ ಈ ಮಗು ಎಷ್ಟು ಬ್ರೇವ್ ಅಂತೇಳಿ. ಜಾರಿಕಂಡೇ ಹೋತೋಟು ಮಾರೈತಿ. ವಿಯೆಟ್ನಾಮಿನ ಒಂದು ಹಳ್ಳಿಯ ಸೆಕೆಂಡ್ರಿ ಸ್ಕೂಲ್. ಇಸ್ ಇಟ್ ಅ ಗೌರ್ಮೆಂಟ್ ಸ್ಕೂಲ್ ಆರ್ ಇಟ್ಸ್ ಅ ಗೌರ್ಮೆಂಟ್ ಸ್ಕೂಲ್? ನೋಡಿ, ವಿಯೆಟ್ನಾಮಿನ ಇಂಥ ಒಂದು ಹಳ್ಳಿಯ ಗೌರ್ಮೆಂಟ್ ಸ್ಕೂಲ್ ತೋರಿಸ್ತೇನೆ ನಿಮಗೆ. ನೋಡಿ, ಈ ಥರ ಇದೆ. ಅಲ್ಲ, ಇಷ್ಟು ಒಂದು ಇಂಟೀರಿಯರ್ ಪ್ಲೇಸ್, ಎಲ್ಲಿ ಎಲ್ಲಿ ಬೆಟ್ಟ ಗುಡ್ಡದ ಒಳಗೆ 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 ಸಂದಿಗುಂದಿಯಲ್ಲಿ ಕಾಡು ಒಳಗೆಲ್ಲ ಮನೆಗಳಿವೆ. ಫಾರ್ಮು, ಫಿಶ್ ಫಾರ್ಮ್, ಏನು ಬೇಕು, ದನ, ಎಮ್ಮೆ, ಕೋಳಿಗಳು ಎಲ್ಲ ಇದೆ. ಬಿದಿರಿನ ಕಾಡಿದೆ. ಆ ರೋಡ್ಗಳು ಎಷ್ಟು ಸಣ್ಣ ಸಣ್ಣ ರೋಡ್ಗಳಿದೆ. ಸುಮಾರಾಗಿ ಕಾಂಕ್ರೀಟ್ ಮಾಡ್ತಾ ಇದ್ದಾರೆ. ಬಟ್ ಇಷ್ಟು ಇಂಟೀರಿಯರ್ ಪ್ರದೇಶ ಆದರೂ ಎಲ್ಲ ಕಡೆ ನೆಟ್ವರ್ಕ್, ಫಸ್ಟ್ ಕ್ಲಾಸ್ ನೆಟ್ವರ್ಕ್ ಅವೈಲೇಬಿಲಿಟಿ ಇದೆ. ಇಂಟರ್ನೆಟ್ ಕೂಡ ಫಾಸ್ಟ್ ಆಗಿದೆ. ಹೀಗೆ ರೋಡಿಂದ ಮೇಲೆ ಕೃಷಿಕರ ಗದ್ದೆ ಇದೆ, ಅದಕ್ಕೆ ಹತ್ತಲಿಕ್ಕೆ ಬ್ಯಾಂಬೋ ಲ್ಯಾಡರ್. ನೋಡಿ ಹೇಗೆ ಮಾಡಿದ್ದಾರೆ ಅಂತೇಳಿ. ವಿಯೆಟ್ನಾಮಿನ ಒಂದು ಹಾರ್ಡ್ವೇರ್ ಶಾಪ್. ನೋಡಿ, ಪೆಟ್ರೋಲ್ ಮಾರಾಟಕ್ಕಿಟ್ಟಿರುವಂಥದ್ದು. ಸಾಮಾನ್ಯವಾಗಿ ಎಲ್ಲ ಶಾಪ್ ಹತ್ರ ನಿಮಗೆ ಸಿಗ್ತದೆ. ಹೀಗೆ ತರಕಾರಿ ಅಂಗಡಿ ಪ್ಲಸ್ ಮಾಂಸದ ಅಂಗಡಿ. ಈ ನೀರುಳ್ಳಿಯ ಸೈಜ್ ಒಂದು ನೋಡಿ ನೀವು. ಕ್ಯಾಬೇಜ್ ನೋಡಿ, ಹಳ್ಳಿಯ ಜೀವನ ಹೇಗಿದೆ ಅಂತೇಳಿ. ನೋಡಿ, ಬಿಸ್ಕೆಟ್ಸು, ಚಾಕ್ಲೇಟ್ಸು. ಇದು ಭಾರಿ ಟೇಸ್ಟಿ ಆರೆಂಜ್, ಇದು ಲೋಕಲ್ ಆರೆಂಜ್. ಟೊಮ್ಯಾಟೊ. ಬಾತುಕೋಳಿ, ಕೋಳಿ, ಮಾಂಸದ ಮೇಲೆ ನೊಣ ಹಾರಬಾರ್ದು ಅಂತೇಳಿ ಈ ಥರ ವ್ಯವಸ್ಥೆ ಮಾಡಿಟ್ಟಿರ್ತಾರೆ. ಇದೆಲ್ಲ ಕಡೆ ಸರ್ವೇ ಸಾಮಾನ್ಯ. ಸ್ವಲ್ಪ ಹಳ್ಳಿ ಕಡೆ ಬಂದಾಗ ನೆಲದ ಮೇಲೆ ಕಸ ಎಲ್ಲ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಬಟ್ ಆ್ಯಸ್ ಯು ಗೋ ಟವರ್ಡ್ಸ್ ದ ಟೌನ್ಸ್ ಕ್ಲೀನ್ ಆಗ್ತಾ ಹೋಗ್ತದೆ. ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ನೋಡಿ, ವಿಯೆಟ್ನಾಮಿನ ಒಂದು ಪ್ರೈಮರಿ ಶಾಲೆ ಹಿಂದ್ಗಡೆ ನಿಮಗೆ ಕಾಣ್ತಾ ಇರ್ಬೋದು, ದೊಡ್ಡ ಬಿಲ್ಡಿಂಗ್. ನೋಡಿ, ಆ ಶಾಲೆ ಎದುರುಗಡೆ ಈ ಥರ ಒಂದು ಮೆಸೇಜ್ ಹಾಕಿದ್ದಾರೆ. ನೋಡಿ, ಆ ಮೆಸೇಜ್ ನಾನು ಓದ್ತೇನೆ. ಬಿ ಹೆಲ್ದಿ ಟು ಸ್ಟಡಿ, ಬಿ ಹೆಲ್ದಿ ಟು ವರ್ಕ್, ಬಿ ಹೆಲ್ದಿ ಟು ಬಿ ಹ್ಯಾಪಿ ಆ್ಯಂಡ್ ಬಿ ಹೆಲ್ದಿ ಟು ಡಿಫೆಂಡ್ ದ ಹೋಮ್ ಲ್ಯಾಂಡ್. ನೋಡಿ, ಇದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನಮ್ಮ ಗೈಡ್ ಹೇಳ್ತಾರೆ.
ಅಬ್ಸಲ್ಯೂಟ್ಲಿ ರೈಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ನೋಡಿ, is this a government school? ಇದೆಲ್ಲ ಗೌರ್ಮೆಂಟ್ ಶಾಲೆಗಳು, ದೊಡ್ಡ ಬಿಲ್ಡಿಂಗ್ ಒಳಗಡೆ. ಇಲ್ಲಿಂದ ನಿಮಗೆ ಗೊತ್ತಾಗೋದಿಲ್ಲ. ಹಳ್ಳಿಯಿಂದ ಮತ್ತೆ ಪೇಟೆಯ ಕಡೆಗೆ ನಮ್ಮ ಪಯಣ. ಇನ್ನು ವಾಕಿಂಗ್ ಮುಗ್ದಿಲ್ಲ. ಸೊ ಫೈನಲಿ ನಮ್ಮ ಹೈಕಿಂಗನ್ನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ವಿ. ನಾವು ಎಲ್ಲಿಗೆ ಹೋದು ಅಂತ ಹೇಳಿದರೆ ನೋಡಿ, ನಮ್ಮ ಬ್ಯಾಕ್ಗ್ರೌಂಡಲ್ಲೇ ಕಾಣ್ತಾ ಇದೆ. ಆ ಬೆಟ್ಟಗಳ ಸಾಲಿನ ಮೇಲೆ ಒಳಗೆ ಕೆಳಗೆ ಎಲ್ಲೆಲ್ಲಿ ಹೋಗಿದ್ದೀವೋ ದೇವರಿಗೆ ಗೊತ್ತು. ಅಂತೂ ಸುಮಾರು 14 ಕಿಲೋಮೀಟರ್ ನಡೆದಾಯಿತು. ಈಗ ನಮ್ಮ ಗೈಡ್ ಇಲ್ಲೇ ಇದ್ದಾರೆ. ಎಲ್ಲರೂ ಸುಸ್ತಾಗಿದ್ದೀವಿ. ಇವರು ಮೂಲತಃ ಕೃಷಿಕರು. ಇವ್ರ ಹತ್ರ ಪ್ಯಾಡಿ ಫೀಲ್ಡ್ ಇದೆ, ಆಮೇಲೆ ಜೋಳ ಬೆಳೀತಾರೆ. ಇವರು ಗೈಡ್ ವೃತ್ತಿ ಆದಮೇಲೆ ಮತ್ತೆ ಹೋಗಿ ಸಂಜೆ ಹೊತ್ತಿಗೆ ಅವರು ತೋಟದಲ್ಲಿ ಫಾರ್ಮಿಂಗ್ ಕೂಡ ಮಾಡ್ತಾರಂತೆ. ಸೊ ಇವತ್ತು ನಾನು ಕೇಳಿದೆ, ಹೇಗೆ ಇವತ್ತು ಹೋಗ್ತೀರಾ ತೋಟಕ್ಕೆ? ಇಲ್ಲ, ಇವತ್ತು ಸುಸ್ತಾಗಿದೆ ಅಂತ ಹೇಳ್ತಾ ಇದ್ರು. ಸೊ ಟೈಮ್ ಬಂದು 3:23 ಆಯಿತು. ಸೊ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೇನೆ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ನನ್ನ ಚಾನಲ್ ಮುಂಡೋಡಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲಿಂದ ಇನ್ನೂ ಇಂಥ ಎಷ್ಟೋ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವೀಡಿಯೋಸ್ ಬರೋದಿದೆ. ಹಾಗಿದ್ರೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.